श्री गुरुभ्यो नमः। हरि ओम। अस्पृष्टदोषगन्धाय कल्याणगुणसिन्धवे नमो नमो भक्तमुक्ति दायिने शेषशायिने शमयन् भवसन्तापं रमयन् साधुचातकान् कृष्णमेघकृपादृष्टि वृष्ट्या पुष्णातु मामपि बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत्। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा। प्रणमत्कामधेनुं च भजत्सुरतरूपमम् श्रीभावबोधकृत्पाद चिन्तामणिमुपास्महे। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। कामधेनु यथा पूर्वं सर्वाभीष्टफलप्रदा तथा कलौ वादिराज श्रीपादो अभीष्टदस्सताम्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। आसेतो रातुषाराद्रेः यो दिशो जितवान् मुहुः सत्यध्यानगुरुर्पातु यतीन्द्रैरपि पूजितः। वेङ्कटेशाद्रिमारभ्य सेतुं तोताद्रिपूर्वकान् गत्वा दिग्विजयी पातु सत्याभिज्ञगुरुत्तमः। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्या नौमिन्यायसुधारतान्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरून् मम। शुभान् ध्यायन्ति ये कामान् गुरुदेवप्रसादजान् इतरान् आत्मपापोत्थान् तेषां
ವಿದ್ಯಾ ಫಲಿಷ್ಯತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯ ನೌಮಿನ್ಯಾಯ ಸುಧಾರತಾನ್. ಪ್ರಾತಸ್ಮರಣೀಯರಾದ ಉತ್ತರಾದಿ ಮಠಾಧೀಶರಾದಂತಹ ಶ್ರೀ ಶ್ರೀ 1008 ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ವರ್ಧಂತಿ ಅರ್ಥಾತ್ ಜಯಂತಿ ಜನ್ಮ ದಿನೋತ್ಸವ ಇವತ್ತು. ಭಾದ್ರಪದ ಕೃಷ್ಣ ಪಂಚಮಿಯಂದು ಅವರ ಜನ್ಮ ಧಾರವಾಡದಲ್ಲಿ ಆಗಿದೆ. ಅವರ ತಂದೆ ರಂಗಾಚಾರ್ಯರು ಅಂತ, ಗುತ್ತಲ್ ರಂಗಾಚಾರ್ಯರು ಅಂತ, ಪರಮ ಸಾತ್ವಿಕರು. ಸಾಮಾನ್ಯವಾಗಿ ತಂದೆ ತಾಯಿಗಳು ಉತ್ತಮರಾದಾಗ ಮಾತ್ರ, ಸದಾಚಾರಿಗಳಾದಾಗ ಮಾತ್ರ ಅವರಿಗೆ ಉತ್ತಮರಾದಂತಹ ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯ. ಇದೊಂದು ಸಾಮಾನ್ಯವಾದ ನಿಯಮ. ನಮ್ಮ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ತಂದೆಗಳಾದಂತಹ ರಂಗಾಚಾರ್ಯರು ಬಹಳ ಸದಾಚಾರಿಗಳು. ಹಾವೇರಿಯ ಸಮೀಪದಲ್ಲಿ ಕರ್ಜಗಿ ಅಂತ ಒಂದು ಸಣ್ಣದಾದಂತಹ ಹಳ್ಳಿ, ವರದಾ ನದಿ ತೀರ, ಅಲ್ಲಿ ಅವರ ವಾಸ. ಬಹಳ ಬಡತನ ಅವರಿಗೆ. ಎಷ್ಟು ಬಡತನ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಬಡತನದಲ್ಲಿಯೂ ಕೂಡ ಭಗವಂತನನ್ನ, ಗುರುಗಳನ್ನ, ಶಾಸ್ತ್ರವನ್ನ ನಂಬಿದ ಮಹಾನುಭಾವರು ಗುತ್ತಲ್ ರಂಗಾಚಾರ್ಯರು. ಅವರು ವಿಶೇಷವಾಗಿ ಕರ್ಜಗಿಯಲ್ಲಿ ಒಂದು ರೀತಿಯಾದಂತಹ ತಪಸ್ಸನ್ನೇ ಮಾಡಿದವರು. ಪ್ರತಿನಿತ್ಯ ಅಲ್ಲಿ ಒಂದು ವರದಾ ನದಿಯ ದಂಡೆಯ ಮೇಲೆ ಒಂದು ಮುಖ್ಯ ಪ್ರಾಣದೇವರ ದೇವಸ್ಥಾನ ಇದೆ. ಇವತ್ತು ಸತ್ಯಾತ್ಮ ತೀರ್ಥರು ಅದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಅಂತಹ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ವಾಯುಸ್ತುತಿ ಪುನಶ್ಚರಣೆಯನ್ನು ಮಾಡಬೇಕು. ಆಮೇಲೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ. ಆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ವಿಶೇಷವಾದಂತಹ ಪಾರಾಯಣವನ್ನು ಮಾಡಬೇಕು. ನಾವೆಲ್ಲರೂ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಈಗ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಅಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯದ ಪಾರಾಯಣ ಹಾಗೂ ವಾಯುಸ್ತುತಿಯ ಪುನಶ್ಚರಣೆಯನ್ನು ಮಾಡಬೇಕು. ಪ್ರತಿನಿತ್ಯ 5,000 ಶ್ಲೋಕಗಳಿದೆ, ಒಂದಲ್ಲ ಎರಡಲ್ಲ. 5,000 ಶ್ಲೋಕ, 32 ಅಧ್ಯಾಯ. ಅಂತಹ ದೊಡ್ಡದಾದ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು 108 ಬಾರಿ, 108 ಬಾರಿ ಅವರು ಪಾರಾಯಣವನ್ನು ಮಾಡಿ ಸಮರ್ಪಣೆಯನ್ನು ಮಾಡಿದ್ದಾರೆ. ಅಂತಹ ರಂಗಾಚಾರ್ಯರ ಸುಪುತ್ರರಾಗಿ ನಮ್ಮ ಸತ್ಯಪ್ರಮೋದ ತೀರ್ಥರು ಜನ್ಮವನ್ನು ತಾಳಿದ್ದಾರೆ. ಅವರ ಹಿಂದೆ ಅವರ ತಂದೆಗಳು ಮಾಡಿದಂತಹ ಆ ತಾತ್ಪರ್ಯ ನಿರ್ಣಯದ ಪುಣ್ಯ, ಹನುಮಂತ ದೇವರನ್ನು ಉಪಾಸನೆ ಮಾಡಿದ ಪುಣ್ಯ, ವಾಯುಸ್ತುತಿಯ ಪುನಶ್ಚರಣದ ಪುಣ್ಯ, ಅವರ ಒಂದು ತಪಸ್ಸು ಎಷ್ಟಿತ್ತು ಅಂತ ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಹೀಗೆ ವಿಶೇಷವಾದಂತಹ ಜಪ ತಪ ಅನುಷ್ಠಾನಗಳಲ್ಲಿ ತಮ್ಮನ್ನು ಪೂರ್ಣವಾಗಿ ತೊಡಗಿಸಿಕೊಂಡಂಥವರು ರಂಗಾಚಾರ್ಯರು. ಅವರು ಯಾರನ್ನೂ ಕೂಡ 1 ರೂಪಾಯಿ ಬೇಡಿದವರಲ್ಲ. ಅಷ್ಟು ವಿರಕ್ತರು. ಆದರೆ ಸಂಸಾರ ನಡಿಬೇಕು. 3 ಜನ ಗಂಡು ಮಕ್ಕಳು, 1 ಹೆಣ್ಣು ಮಗು, ಅವರನ್ನು ಸಾಕುವ ಜವಾಬ್ದಾರಿ. ಕರ್ಜಗಿಯ
ಹಳ್ಳಿಯಲ್ಲಿದ್ದರೆ ನಡೆಯೋದು ಕಷ್ಟ ಅಂತ ಅವರು ಧಾರವಾಡಕ್ಕೆ ಬಂದಿದ್ದಾರೆ. ಧಾರವಾಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಧಾರವಾಡದಲ್ಲಿ ವಿಶೇಷವಾಗಿ ಅವರು ಸುಮಾರು ಅಲ್ಲಿಯ ಒಂದು ಹೈಸ್ಕೂಲು, ಅದನ್ನು ಇವತ್ತು ವಿದ್ಯಾರಣ್ಯ ಹೈಸ್ಕೂಲ್ ಅಂತ ಕರೀತಾರೆ. ಅಂತಹ ವಿದ್ಯಾರಣ್ಯ ಹೈಸ್ಕೂಲಿನಲ್ಲಿ ಅವರು ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ವೈದಿಕವಾದ ವೇಷದಲ್ಲಿಯೇ ಹೋಗಿ ಅಲ್ಲಿ ಪಾಠಗಳನ್ನು ಹೇಳ್ತಾ ಇದ್ದರು. ಹಾಗೆಲ್ಲ ಬ್ರಿಟಿಷರ ಆಡಳಿತ. ಒಂದು ಸಂದರ್ಭದಲ್ಲಿ ಅಲ್ಲಿಯ ಒಬ್ಬ ಬ್ರಿಟಿಷ್ ಅಧಿಕಾರಿ ಶಾಲೆಗೆ ಭೇಟಿ ನೀಡ್ತೇನೆ ಅಂತ ಹೇಳಿ ಸುತ್ತೋಲೆಯನ್ನು ಕಳಿಸಿದ. ಎಲ್ಲರೂ ಕೂಡ ಪ್ಯಾಂಟು ಶರ್ಟು, ವೈದಿಕ ವೇಷದಲ್ಲಿ ಬರೋ ಹಾಗಿಲ್ಲ ಅಂತ. ಮತ್ತು ಅಲ್ಲಿಯ ಮ್ಯಾನೇಜ್ಮೆಂಟು ಕೂಡ ತಿಳಿಸ್ತು, ಈ ತರಹ ವೈದಿಕ ವೇಷದಲ್ಲಿ ಬಂದರೆ ಇಲ್ಲಿ ಪಾಠಕ್ಕೆ ಅವಕಾಶ ಇಲ್ಲ, ನೀವು ವೇಷದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಬೇಕು ಅಂತ. ಆಗ ರಂಗಾಚಾರ್ಯರು, ನಾನು ಹಣಕ್ಕಾಗಿ ನನ್ನ ಧರ್ಮವನ್ನು ಬಿಡಲಿಕ್ಕೆ ತಯಾರಿಲ್ಲ, ನನಗೆ ಉಪವಾಸವಿದ್ದರೂ ಪರವಾಗಿಲ್ಲ, ನಾನು ಧರ್ಮವನ್ನೇ ಆಚರಣೆ ಮಾಡ್ತೇನೆ ಅಂತ ಅವತ್ತೇ ತಮ್ಮ ಆ ಅಧ್ಯಾಪಕ ವೃತ್ತಿಗೆ ರಾಜೀನಾಮೆಯನ್ನು ಕೊಟ್ಟು ಪೂರ್ಣವಾದ ವೈದಿಕರಾದರು. ಅಲ್ಲಿಂದ ತಿರುಪತಿಗೆ ಬಂದರು. ತಿರುಪತಿಯಲ್ಲಿ ಎಷ್ಟೋ ವರ್ಷಗಳ ಕಾಲ ಅಲ್ಲಿಯ ಪಾಠಶಾಲೆಗಳಲ್ಲಿ ಬೋಧನೆಯನ್ನು ಮಾಡಿದರು. ಅದಾದ ಮೇಲೆ ಉಡುಪಿ ಕ್ಷೇತ್ರಕ್ಕೆ ಬಂದರು. ಉಡುಪಿಯಲ್ಲಿಯೂ ಕೂಡ ಅನೇಕ ವರ್ಷಗಳ ಕಾಲ ಇದ್ದು ಅಲ್ಲಿಯೂ ಕೂಡ ಪಾಠ ಪ್ರವಚನವನ್ನು ನಡೆಸಿದರು. ಆಗ ನಮ್ಮ ಸತ್ಯಪ್ರಮೋದ ತೀರ್ಥರು ಪೂರ್ವಾಶ್ರಮದಲ್ಲಿ ಸಣ್ಣವರು, ಅವರೂ ಕೂಡ ವಿಶೇಷವಾಗಿ ಉಡುಪಿಯಲ್ಲಿ ಆ ಪಾಠಶಾಲೆ, ಮಧ್ವ ಸಿದ್ಧಾಂತ ಪಾಠಶಾಲೆ ಅಂತ ಇದೆ, ಅಂತಹ ಪಾಠಶಾಲೆಯಲ್ಲಿ ವಿಶೇಷವಾಗಿ ಅಧ್ಯಯನವನ್ನು ಮಾಡಿದರು. ಹೀಗೆ ಉಡುಪಿ, ತಿರುಪತಿ, ಕರ್ಜಗಿ, ಧಾರವಾಡ ಇವುಗಳಲ್ಲಿ ಪೂರ್ವಾಶ್ರಮದಲ್ಲಿ ಸ್ವಾಮಿಗಳು ವಿಶೇಷವಾಗಿ ಅಧ್ಯಯನವನ್ನು ಮಾಡಿದರು. ಆಮೇಲೆ ಅವರಿಗೆ ಸ್ವಲ್ಪ ವಿಶೇಷವಾಗಿ ಆರೋಗ್ಯದ ಸಮಸ್ಯೆ ಆಯಿತು. ಆರೋಗ್ಯದ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಆಗ ವೈದ್ಯಕೀಯವಾಗಿ ಅಷ್ಟು ಪ್ರಬಲವಾಗಿರಲಿಲ್ಲ. ಬಹಳ ರೋಗ ಉಲ್ಬಣ ಆಗಿ ಅವರು ಬಹಳ ಬೇಗ ಮೃತರಾಗಿದ್ದಾರೆ. ಎಲ್ಲ ಜವಾಬ್ದಾರಿಯೂ ಕೂಡ ಸ್ವಾಮಿಗಳ ಮೇಲೆ ಬಿದ್ದಿದೆ. ಅವರ ವಿದ್ಯಾಭ್ಯಾಸವೂ ಕೂಡ ಪೂರ್ತಿಯಾಗಿಲ್ಲ. ವಿದ್ಯಾಭ್ಯಾಸಕ್ಕಾಗಿ ಅವರು ಮೈಸೂರಿಗೆ ಬಂದಿದ್ದಾರೆ. ಮೈಸೂರಿನಲ್ಲಿ ಆಗ ಮಹಾರಾಜ ಸಂಸ್ಕೃತ ಕಾಲೇಜು ಅಂತ ಉತ್ತಮವಾದಂತಹ ಒಂದು ವಿದ್ಯಾಸಂಸ್ಥೆ. ಆ ಮಹಾರಾಜ ಸಂಸ್ಕೃತ ಕಾಲೇಜಿನಲ್ಲಿ ತರ್ಕವನ್ನು ವಿಶೇಷವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಅವರ ಕಾಲಕ್ಕೆ ಈಗಿನ ಹಾಗೆ ವಿಶೇಷವಾಗಿ ಇವತ್ತು ಜಯತೀರ್ಥ ವಿದ್ಯಾಪೀಠ, ಸತ್ಯಧ್ಯಾನ ವಿದ್ಯಾಪೀಠ, ಪೂರ್ಣಪ್ರಜ್ಞೆ ವಿದ್ಯಾಪೀಠ, ಹೀಗೆ ಅನೇಕ ವಿದ್ಯಾಪೀಠಗಳು ಮಧ್ವ ಸಿದ್ಧಾಂತವನ್ನು ಬೋಧನೆ ಮಾಡ್ತಾ ಇವೆ. ಊಟ, ಬಟ್ಟೆ, ಇನ್ನೆಲ್ಲ ಸವಲತ್ತುಗಳನ್ನು ಕೂಡ ವಿದ್ಯಾರ್ಥಿಗಳಿಗೆ ಕೊಟ್ಟು ವಿದ್ಯಾರ್ಥಿಗಳ ಜವಾಬ್ದಾರಿಯನ್ನು ಹೊತ್ತಿದೆ. ಆದರೆ ಆಗಿನ ಕಾಲದಲ್ಲಿ ಈ ತರಹದ ಸಂಸ್ಥೆಗಳು ಬಹಳ ಬಹಳ ಅಪರೂಪ. ಊಟದ ವ್ಯವಸ್ಥೆ ಇರುವಂತಹ ವಿದ್ಯಾಪೀಠಗಳು ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಸತ್ಯಪ್ರಮೋದ ತೀರ್ಥರು, ಆ ಸತ್ಯ ಸಂಕಲ್ಪ ತೀರ್ಥರು ಹಾಗೂ ಸತ್ಯ ಸಂತುಷ್ಟ ತೀರ್ಥರ ಮೂಲ ಬೃಂದಾವನ ಇದ್ದಂತಹ ಮೈಸೂರಿನಲ್ಲಿ ಅವರು ವಿಶೇಷವಾಗಿ ಅಧ್ಯಯನಕ್ಕೆ ಅಂತ ಇದ್ದು ನಿತ್ಯದಲ್ಲಿಯೂ ಕೂಡ ಆ ಸತ್ಯ ಸಂಕಲ್ಪರ, ಸತ್ಯ ಸಂತುಷ್ಟರ ಸೇವೆಯನ್ನು ಮಾಡಬೇಕು. ಕಾಲೇಜಿಗೆ ಹೋಗಬೇಕು, ಮಹಾರಾಜ ಸಂಸ್ಕೃತ ಕಾಲೇಜಿಗೆ ಹೋಗಿ ಅಲ್ಲಿ ಸಂಸ್ಕೃತ ಪಾಠಶಾಲೆಯಲ್ಲಿ ಅಧ್ಯಯನವನ್ನು ಮಾಡಬೇಕು.
ಮತ್ತು ಊಟದ ಒಂದು ಸಮಸ್ಯೆ ಆದರೆ ಆಗೆಲ್ಲ ವಾರದ ಊಟ ಅಂತಿತ್ತು. ಬಹುಶಃ ಇವತ್ತಿನ ಮಕ್ಕಳಿಗೆ ಆ ವಾರದ ಊಟ ಅನ್ನುವಂತಹ ಕಾನ್ಸೆಪ್ಟೇ ಗೊತ್ತಿಲ್ಲ ಅಂತ ಅನ್ನಿಸ್ತದೆ. ಯಾಕೆಂದರೆ ಈಗೆಲ್ಲರೂ ಕೂಡ ಒಳ್ಳೆಯ ಶ್ರೀಮಂತರಾಗಿಯೇ ಬೆಳೆದಿದ್ದಾರೆ, ಪುಷ್ಟರಾಗಿಯೇ ಬೆಳೆದಿದ್ದಾರೆ. ಊಟದ ಕಷ್ಟದ ಪರಿಚಯ ಇವತ್ತಿನ ಮಕ್ಕಳಿಗೆ ಇರಲಿಕ್ಕೆ ಯಾವ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ. ಅಷ್ಟು ವಾರದ ಊಟ ಮಾಡೋದು ಅಂದರೆ ಅಷ್ಟು ಕಠಿಣ. ಆಗ ಗೃಹಸ್ಥರು ಕೂಡ ತುಂಬ ಅನುಕೂಲ ಮಾಡ್ತಾ ಇದ್ದರು. ಎಲ್ಲರ ಮನೆಯಲ್ಲಿಯೂ ಕೂಡ ಶುದ್ಧವಾದಂತಹ ಮಡಿಯ ಒಂದು ಊಟ. ಆ ಶುದ್ಧವಾದಂತಹ ಮಡಿಯ ಊಟಕ್ಕೆ ಅವರ ಮನೆಗೆ ನಾನು ಈ ತರಹ ಮೈಸೂರಿನಲ್ಲಿ ಅಧ್ಯಯನಕ್ಕೆ ಬಂದಿದ್ದೇನೆ, ನಾನು ಧಾರವಾಡದವನು, ಆದರೆ ಇಲ್ಲಿ ನನಗೆ ಊಟದ ವ್ಯವಸ್ಥೆ ಇಲ್ಲ, ಅದಕ್ಕಾಗಿ ನೀವು ಊಟದ ವ್ಯವಸ್ಥೆ ಮಾಡಬೇಕು ಅಂತ ಅವರವ್ರ ಮನೆಗೆ ಹೋಗಿ ಕೇಳ್ಕೋಬೇಕು. ನಿಮ್ಮ ಮನೆಗೆ ನಾನು ಸೋಮವಾರ ಬರ್ತೇನೆ, ನಿಮ್ಮ ಮನೆಗೆ ನಾನು ಮಂಗಳವಾರ ಬರ್ತೇನೆ, ನಿಮ್ಮ ಮನೆಗೆ ನಾನು ಬುಧವಾರ ಬರ್ತೇನೆ ಅಂತ ಹೀಗೆ ವಾರಗಳನ್ನು ಹಾಕ್ಕೊಂಡು ವಾರಾನ್ನ ಅಂತ ಕರೀತಾರೆ. ಆ ವಾರಕ್ಕೆ ಅವರ ಮನೆಗೆ ಹೋಗಿ ಅವರ ಮನೆಯಲ್ಲಿ ಏನಿರತಕ್ಕಂತಹ ಒಂದು ಸಣ್ಣ ಪುಟ್ಟ ಕೆಲಸ ಅಥವಾ ದೇವರ ಪೂಜೆ ಇನ್ನೆಲ್ಲ ವ್ಯವಸ್ಥೆಗಳನ್ನು ಅವರಿಗೆ ಮಾಡಿಕೊಟ್ಟು ಅವರ ಊಟವನ್ನು ಇವರಿಗೆ ಬ್ರಾಹ್ಮಣತ್ವೇನ ಹಾಕ್ತಾರೆ. ಅದನ್ನು ಊಟ ಮಾಡಬೇಕು, ಆಮೇಲೆ ಅಧ್ಯಯನ ಮಾಡಬೇಕು. ಹೀಗೆ ನೋಡಿ ಎಷ್ಟು ಪಾರತಂತ್ರ್ಯ ಎಲ್ಲ ವಿಷಯದಲ್ಲಿಯೂ ಕೂಡ. ನಮಗೆ ಸತ್ಯಪ್ರಮೋದ ತೀರ್ಥರು ಹೇಳ್ತಾ ಇದ್ದರು, ನನಗೆ ವೈಯಕ್ತಿಕವಾಗಿ ನನಗೆ ಹೇಳ್ತಾ ಇದ್ದರು, ನೀನು ಇವತ್ತು ವಿಶೇಷವಾಗಿ ಬೇಕಾದಷ್ಟು ಅನ್ನವನ್ನು ಚೆಲ್ತಾ ಇದ್ದೀರಿ, ಬೇಕಾದಷ್ಟು ರೇಷ್ಮೆಯ ಬಟ್ಟೆಯನ್ನು ಅಥವಾ ಬೆಲೆ ಬಾಳುವ ಬಟ್ಟೆಯನ್ನು ತೊಟ್ಕೊಳ್ತಾ ಇದ್ದೀರಿ. ಆದರೆ ತಮ್ಮ ಜೀವನದ ಬಗ್ಗೆ ಹೇಳಿದರು. ನಮಗೆ ಒಂದು ಸ್ನಾನದ ಪಂಚೆಯನ್ನು ಬಿಟ್ಟರೆ ಉಟ್ಟುಕೊಳ್ಳೋಕ್ಕೆ ಧೋತ್ರ ಇರಲಿಲ್ಲ. ಅದನ್ನೇ ಒಣಗಿಸಿಕೊಂಡು ಅದನ್ನೇ ಉಟ್ಟುಕೊಳ್ಬೇಕು, ಅದರ ಮೇಲೆ ಕಾಲೇಜಿಗೆ ಹೋಗಬೇಕು, ಅದರ ಮೇಲೆ ಬೆಳಗ್ಗೆಯಿಂದ ಸಾಯಂಕಾಲ ಊಟಕ್ಕೊಂದು, ಸಂಧ್ಯಾ ವಂದನೆಗೊಂದು, ಪಾಠಕ್ಕೊಂದು, ಹೊರಗೆ ಹೋಗಲಿಕ್ಕೊಂದು, ಹೀಗೆ 10 ವಸ್ತ್ರಗಳ ಒಂದು ಅನುಕೂಲತೆ ಇರಲಿಲ್ಲ. ನೀವು ಅನ್ನವನ್ನು ಚೆಲ್ತೀರಿ, ನಾವು ವಾರದ ಅನ್ನವನ್ನು ಸ್ವೀಕಾರ ಮಾಡಬೇಕಾದರೆ ಎಷ್ಟು ಕಷ್ಟಪಟ್ಟಿದ್ದೇವೆ. ಅಂದರೆ ಆ ಗೃಹಸ್ಥರು ಒಳ್ಳೆಯವರಾಗಿದ್ದರೂ ಕೂಡ ಇವರು ಊಟಕ್ಕೆ ಹೋಗಬೇಕು. ಸಮಸ್ಯೆ ಎಷ್ಟು? ಅವರು ಮಧ್ಯಾಹ್ನ 11 ಗಂಟೆಗೆ ಊಟ ಅಂತಂದರೆ 10:30 ಹೊತ್ತಿಗೆ ಹೋದರೆ ಭಾಳ ಬೇಗ ಬಂದುಬಿಟ್ಟ, ಎಷ್ಟು ಬೇಗ ಬರೋದು ಊಟ ಅಂದರೆ ಬೇಗ ಬಂದುಬಿಡೋದು ಅಂತ ಮನಸ್ಸಿನಲ್ಲಿ ಅವರು ಬೈಯೋದು. ಇನ್ನು 11 ಗಂಟೆ 11:05 ಆದಮೇಲೆ ಬಂದರೆ ಇವನ ಸಲುವಾಗಿ ನಾವು ಕಾಯಬೇಕು, ಬಂದೇ ಬಿಟ್ಟ ಅಂತ, ಬೇಗ ಬಂದರೆ ಬಂದೇ ಬಿಟ್ಟ ಅಂತ ಹೇಳೋದು. ಸ್ವಲ್ಪ ತಡ ಮಾಡಿ ಬಂದರೆ ಬರೋದು ಊಟಕ್ಕೆ, ನಾವು ಇವನ ಸಲುವಾಗಿ ಕಾಯಬೇಕು ಅಂತ. ಅಂದರೆ ಎಲ್ಲ ಗೃಹಸ್ಥರು ಈ ತರಹ ಅಂತ ನಾ ಹೇಳೋದಿಲ್ಲ, ಕೆಲವು ಗೃಹಸ್ಥರು ಆ ತರಹ ಮೂದಲಿಸುವುದು ಕುಂಟ ಉಂಟು. ಇಂಥವನ್ನೆಲ್ಲವನ್ನೂ ಕೂಡ ಅನುಭವಿಸಿ ನಾವು ಒಂದು ತುತ್ತು ಊಟವನ್ನು ಮಾಡ್ತಾ ಇದ್ವಿ. ಇವತ್ತು ನಿಮಗೆ ರಾಜಭೋಗ ಅಂತ, ಅದಕ್ಕೆ ನಾನು ಹೇಳಿದೆ ನಿಮ್ಮ ಅನುಗ್ರಹ ಸ್ವಾಮಿ ಅಂತ ಹೇಳಿದೆ. ಹೀಗೆ ವಾರದ ಅನ್ನವನ್ನು ಉಂಡು ತರ್ಕವನ್ನು ಕಾಲೇಜಿನಲ್ಲಿ ಅಧ್ಯಯನ ಮಾಡಿದಂತಹ ಮಹಾನುಭಾವರು ಸತ್ಯಪ್ರಮೋದ ತೀರ್ಥರು. ನಮಗೆಲ್ಲ ಸುಖ ಸವಲತ್ತುಗಳು ಇದ್ದಾಗಲೂ ಕೂಡ ಓದಲಿಕ್ಕೆ ಹಿಂಜರಿತೇವೆ, ಇರಲಿಕ್ಕೆ ಮನೆ ಇಲ್ಲ, ಊಟಕ್ಕೆ ಆಹಾರ ಇಲ್ಲ. ಇಂತಹ ಕಠಿಣವಾದ ಪರಿಸ್ಥಿತಿಯಲ್ಲಿಯೂ ಕೂಡ ತಮ್ಮನ್ನು ಪೂರ್ಣವಾಗಿ ಸವಿಸಿಕೊಂಡು ಅಧ್ಯಯನ ಮಾಡಿದವರು. ಬರೀ ಅಧ್ಯಯನ ಮಾಡಿದವರಲ್ಲ, ಆ ಅಧ್ಯಯನದಲ್ಲಿ ಫಸ್ಟ್ ರ್ಯಾಂಕ್ ಬಂದವರು. ಅವರು ಅಲ್ಲಿ ಒಂದು ಪರೀಕ್ಷೆಯನ್ನು ಬರೆದರು. ಆಗಿನ ಕಾಲದಲ್ಲಿ ಪರೀಕ್ಷೆಯನ್ನು ಬರೆದಂತಹ ಕಾಲದಲ್ಲಿ ಇವರು ಬರೆದಂತಹ ಎಲ್ಲ ಪತ್ರಿಕೆಗಳು, ಅಂದರೆ ಇವರು ಉತ್ತರ ಪತ್ರಿಕೆಗಳು, ಅವು ಕಲೆಕ್ಷನ್ನಿಗೆ ಕಾಶಿಗೆ ಹೋಗ್ತಾ ಇದ್ವಂತೆ.
ಇಲ್ಲಿಯ ವಿದ್ವಾಂಸರ ಕೊರತೆಯಿಂದ ಕಾಶಿಗೆ ಕಳಿಸ್ತಾ ಇದ್ದರಂತೆ. ಕಾಶಿಗೆ ಕಳಿಸಿ ಅಲ್ಲಿಂದ ನಂಬರ್ ಬರಬೇಕು. ಆಗ ನಮ್ಮ ಸತ್ಯಪ್ರಮೋದ ತೀರ್ಥರು ಪೂರ್ವಾಶ್ರಮದಲ್ಲಿ ಇವರಿಗೆ ಗುತ್ತಲ್ ಗುರಾಜಾಚಾರ್ಯರು ಅಂತ ಹೆಸರು. ಈ ಗುತ್ತಲ್ ಗುರಾಜಾಚಾರ್ಯರು ಏನು ಒಂದು ತರ್ಕದ ವಿಶೇಷವಾದಂತಹ ಉತ್ತರ ಪತ್ರಿಕೆಯನ್ನು ಬರೆದಿದ್ದರೋ ಅದು ಕಾಶಿಗೆ ಹೋಯಿತಂತೆ. ಕಾಶಿಯಲ್ಲಿ ದೊಡ್ಡ ವಿದ್ವಾಂಸರು ನಮ್ಮ ಗುತ್ತಲ್ ಗುರಾಜಾಚಾರ್ಯರು ಬರೆದಂತಹ ಏನು ಉತ್ತರ ಪತ್ರಿಕೆ ಇದೆ ಆ ಉತ್ತರ ಪತ್ರಿಕೆಯನ್ನು ನೋಡಿ ಬಹಳ ಆಶ್ಚರ್ಯಪಟ್ಟರಂತೆ. ನನ್ನ ಬೇಕಾದಷ್ಟು ಉತ್ತರ ಪತ್ರಿಕೆಗಳನ್ನು ನೋಡಿದ್ದೇನೆ, ಅನೇಕ ಕರೆಕ್ಷನ್ಗಳನ್ನು ಮಾಡಿದ್ದೇನೆ, ನಾನು ನಂಬರ್ಗಳನ್ನು ಕೊಟ್ಟಿದ್ದೇನೆ. ಆದರೆ ಈ ಉತ್ತರ ಪತ್ರಿಕೆ ಅತ್ಯಂತ ವಿಶಿಷ್ಟವಾದದ್ದು. ಈ ತರಹ ಪರಿಷ್ಕಾರ ಪೂರ್ವಕವಾಗಿ ಬರೆದಂತಹ ವಿದ್ಯಾರ್ಥಿಯನ್ನು ನಾನು ನನ್ನ ಜೀವನದಲ್ಲಿ ಇಲ್ಲಿಯವರೆಗೂ ಕೂಡ ಕಂಡಿಲ್ಲ. ಇವನಿಗೆ ವಿಶೇಷವಾದ ಬಹುಮಾನವನ್ನು ಕೊಡಬೇಕು ಅಂತ ಆ ಪತ್ರಿಕೆಯ ಮೇಲೆ ಸ್ಪೆಷಲ್ ನೋಟ್ ಹಾಕಿ ಕಾಶಿಯಿಂದ ಕಳಿಸಿದ್ರು ಅಂತ ನಾವು ಕೇಳ್ತೇವೆ. ಅಷ್ಟು ವಿಶಿಷ್ಟವಾದಂತಹ ಒಂದು ಸ್ಥಾನವನ್ನು ಸಂಪಾದನೆ ಮಾಡಿದಂತಹ ಮಹಾನುಭಾವರು ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು. ಅವರು ಮೈಸೂರಿನಲ್ಲಿ ಈಗಾಗಲೇ ಹೇಳಿದೆ ವಾರದ ಮನೆಯ ಊಟವನ್ನು ಮಾಡ್ತಾ ಇದ್ರು ಅಂತ. ನಿಮಗೆ ಇವತ್ತು ಪರಿಚಯ ಹೇಳಬೇಕು ಅಂತಂದರೆ ವ್ಯಾಸರಾಜ ಮಠಾಧೀಶರು, ಈಗ ಪ್ರಸ್ತುತ ಪೀಠಾಧಿಪತಿಗಳು ವಿದ್ಯಾಶ್ರೀಶತೀರ್ಥ ಶ್ರೀಪಾದಂಗಳವರು. ಆ ವಿದ್ಯಾಶ್ರೀಶತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಹೆಸರು ಪ್ರಹ್ಲಾದಾಚಾರ್ಯರು. ಆ ಪ್ರಹ್ಲಾದಾಚಾರ್ಯರ ತಂದೆ ಕೂಸಣ್ಣಾಚಾರ್ಯರು ಅಂತ ಅವರ ಹೆಸರು. ಕೂಸಣ್ಣಾಚಾರ್ಯರ ಮನೆ ಮೈಸೂರಿನಲ್ಲಿ ಇತ್ತು. ಅವರ ಮನೆಗೆ ವಿಶೇಷವಾಗಿ ಇವರು ಊಟವನ್ನು ಮಾಡಬೇಕು. ಒಂದು ವಾರದಲ್ಲಿ ಒಂದು ದಿವಸ ಅವರ ಮನೆಯಲ್ಲಿ ಊಟ ಮಾಡಬೇಕು. ಬಹಳ ಪ್ರೀತಿಯಿಂದ ಬಡಿಸ್ತಾ ಇದ್ರು ಅಂತ ಹೇಳ್ತಾ ಇದ್ದರು ಸತ್ಯಪ್ರಮೋದ ತೀರ್ಥರು. ಬಹಳ ಪ್ರೀತಿಯಿಂದ ಬಡಿಸ್ತಾ ಇದ್ದರು. ಆಮೇಲೆ ಎಷ್ಟೋ ದಿವಸಗಳಾದ ಮೇಲೆ ಇವರು ಸತ್ಯಪ್ರಮೋದ ತೀರ್ಥರಾಗಿದ್ದರು. ಡಿ ಪ್ರಹ್ಲಾದಾಚಾರ್ಯರು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ವಿದ್ವಾಂಸರಾಗಿದ್ದರು. ಅಂಥವರು ಒಂದು ದಿವಸ ಚಾಮರಾಜೇಂದ್ರ ಕಾಲೇಜು ಅಂತ ಮಕ್ಕಳ ಕೂಟದ ಸಮೀಪದಲ್ಲಿದೆ, ನೀವೆಲ್ಲರೂ ಕೂಡ ನೋಡಿರಬಹುದು. ಆಗ ಡಿ ಪ್ರಹ್ಲಾದಾಚಾರ್ಯರು ದಿವಸಾನೂ ಪೂರ್ಣಪ್ರಜ್ಞ ವಿದ್ಯಾಪೀಠದಿಂದ ಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿಗೆ ಹೋಗ್ತಾ ಇದ್ದರು. ಆಗ ಸತ್ಯಪ್ರಮೋದ ತೀರ್ಥರು ಪೂಜಾ ಮಂದಿರ, ಇವತ್ತಿನ ಜಯತೀರ್ಥ ವಿದ್ಯಾಪೀಠ ಏನು ನೋಡ್ತೇವೆ ಅದರ ಹೊರಗಡೆ ಅವರು ಇರ್ತಾ ಇದ್ದರು. ಯಾವಾಗಾದರೂ ಅಡ್ಡಾಡ್ತಾ ಇದ್ದರು, ಆ ಕಡೆ ಈ ಕಡೆ ವಾಕಿಂಗ್ ಮಾಡ್ತಾ ಇದ್ದರು. ಆಗ ಡಿ ಪ್ರಹ್ಲಾದಾಚಾರ್ಯರು ಸ್ಕೂಟರ್ ಮೇಲೆ ಹೊರಟಿದ್ರಂತೆ ಕಾಲೇಜಿಗೆ. ಅದನ್ನು ನೋಡಿ ಕೈ ಮಾಡಿ ಜೋರಾಗಿ ಚಪ್ಪಾಳೆ ತಟ್ಟಿ ಬನ್ನಿ ಅಂತ ಕರೆದ್ರಂತೆ. ಬನ್ನಿ ಅಂತ ಕರೆದು ಆಗ ಡಿ ಪ್ರಹ್ಲಾದಾಚಾರ್ಯ ಬಂದು ನಮಸ್ಕಾರ ಮಾಡಿದ್ರಂತೆ. ಆಶ್ಚರ್ಯ ಆಯ್ತಂತೆ, ಸತ್ಯಪ್ರಮೋದರು ನನ್ನನ್ನು ಯಾಕೆ ಕರೀತಾ ಇದ್ದಾರೆ ಅಂತ. ಅವರು ಸತ್ಯಪ್ರಮೋದ ತೀರ್ಥರಿಗೆ ನಮಸ್ಕಾರ ಮಾಡಿದಾಗ ಸತ್ಯಪ್ರಮೋದ ತೀರ್ಥರು ಪ್ರಹ್ಲಾದಾಚಾರ್ಯರಿಗೆ ಹೇಳಿದರಂತೆ, ನೋಡಪ್ಪ, ನಾನು ಮೈಸೂರಿನಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದೆ, ತರ್ಕ ಅಧ್ಯಯನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿಯೇ ನಾನು ಊಟ ಮಾಡಿದ್ದೇನೆ ಅಂತ ಸ್ಮರಣೆ ಮಾಡಿಕೊಂಡ್ರಂತೆ ಸತ್ಯಪ್ರಮೋದ ತೀರ್ಥರು. ನಿಮ್ಮ ಮನೆಯಲ್ಲೇ ನಾನು ವಾರದ ಊಟವನ್ನು ಮಾಡಿ ಬೆಳೆದಿದ್ದೇನೆ. ಅಷ್ಟೇ ಅಲ್ಲ, ಅವರ ನೆನಪಿನ ಶಕ್ತಿ ಅಥವಾ ಒಂದು ಸಣ್ಣ ಉಪಕಾರವನ್ನು ಮಾಡಿದರೂ ಕೂಡ ಎಷ್ಟು ಸ್ಮರಣೆ. ತಾವು ಇವತ್ತು ಉತ್ತರಾದಿ ಮಠದ ಪೀಠಾಧಿಪತಿಗಳಾಗಿದ್ದಾರೆ, ಆಗಿದ್ದರೂ ಕೂಡ ತಮ್ಮ ಪೂರ್ವಾಶ್ರಮದ ಒಂದು ಉಪಕಾರದ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು. ಪ್ರಹ್ಲಾದಾಚಾರ್ಯರಿಗೆ ಹೇಳಿದರಂತೆ, ನೀವಿನ್ನೂ ಆಗ ನೀವು ಹುಟ್ಟಿದಾಗೆ ನಿಮ್ಮ ಮನೆಗೆ ಎಲ್ಲರಿಗೂ ಕೂಡ ವೃದ್ಧಿ ಬಂತು. ವೃದ್ಧಿ ಬಂದಂತಹ ಸಂದರ್ಭದಲ್ಲಿ 10 ದಿವಸಗಳವರೆಗೂ ಕೂಡ ನಿಮ್ಮ ಮನೆಯ ದೇವರ ಪೂಜೆಯನ್ನು ನಾನು ಮಾಡಿದೆ ಅಂತ ಹೇಳಿದರಂತೆ. ನಿಮ್ಮ ಮನೆಯಲ್ಲಿ, ಯಾಕೆಂದರೆ ನಿಮಗೆ ದೇವರ ಪೂಜೆ ಮಾಡಲಿಕ್ಕೆ ಅವಕಾಶ ಇಲ್ಲ ನಿಮ್ಮ ತಂದೆಯವರಿಗೆ ನೀವು ಹುಟ್ಟಿದಾಗ, ಅದಕ್ಕೆ ನಿಮ್ಮ ಮನೆಯಲ್ಲಿ 10 ದಿವಸಗಳವರೆಗೂ ಕೂಡ ನಾನು ದೇವರ ಪೂಜೆಯನ್ನು ಮಾಡಿದೆ.
ದೇವರ ಪೂಜೆಯನ್ನು ಮಾಡಿ 11ನೇ ದಿವಸ ಅವರು ಶುದ್ಧಿಯಾಗಿ ಒಳಗೆ ಬಂದ ಮೇಲೆ ನನಗೆ ಒಂದು ಬೆಳ್ಳಿಯ ಲೋಟವನ್ನು ಕೊಟ್ಟರು. ಅವರು ಬೆಳ್ಳಿಯ ಪಾತ್ರೆ. ಆ ಬೆಳ್ಳಿಯ ಪಾತ್ರೆಯನ್ನು ಇವತ್ತೂ ಕೂಡ ನಮ್ಮ ಗುತ್ತಲ್ ರಂಗಾಚಾರ್ಯರು, ಶ್ರೀಪಾದ ಪುತ್ರರು ಅವರ ಮನೆಯಲ್ಲಿ ಇದೆಯಪ್ಪ, ನಿಮ್ಮ ನೆನಪಿಗಾಗಿ ನಾನು ಇಟ್ಕೊಂಡಿದ್ದೇನೆ ಅಂತ ಪ್ರಹ್ಲಾದಾಚಾರ್ಯರ ಮುಂದೆ ತಾವು ಹಿಂದೆ ಪೂರ್ವಾಶ್ರಮದಲ್ಲಿ ಮೈಸೂರಿನಲ್ಲಿ ಅವರ ಮನೆಯಲ್ಲಿ ಅನುಭವಿಸಿದಂತಹ ಎಲ್ಲ ಒಂದು ಪ್ರಸಂಗಗಳನ್ನು ಮೆಲುಕು ಹಾಕಿ, ನೀವು ಇಲ್ಲೇ ಊಟ ಮಾಡೇ, ಇಲ್ಲ ನನಗೆ ಸಮಯ ಇಲ್ಲ ಅಂತ ಊಟ ಮಾಡ್ರಿ ಅಂತ ಅವರನ್ನು ಕೂಡಿಸಿ ಸತ್ಯಪ್ರಮೋದ ತೀರ್ಥರೇ ಬಡಿಸಿ, ವಿಶೇಷವಾಗಿ ಪಾಯಸಗಳನ್ನು ಹಾಕಿ ಬಡಿಸಿ ಹೊಟ್ಟೆ ತುಂಬ ಊಟ ಮಾಡಿ ಕಳಿಸಿದರು ಅಂತ ನಾವು ಸತ್ಯಪ್ರಮೋದರ ತೀರ್ಥರ ಒಂದು ಪ್ರಸಂಗವನ್ನು ಈ ಸಂದರ್ಭದಲ್ಲಿ ಕೇಳ್ತೇವೆ. ಇದನ್ನು ಯಾಕೆ ಹೇಳಲಿಕ್ಕೆ ಬಂದೆ ಅಂತಂದರೆ, ನಾವು ಇವತ್ತು ಅನೇಕ ಜನರಿಂದ ಉಪಕಾರವನ್ನು ಪಡಿತೇವೆ, ಅನೇಕ ಜನರಿಂದ ಉಪಕಾರವನ್ನು ಪಡಿತೇವೆ. ಆದರೆ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ. ಏನದು ಮಾತು ಅಂದರೆ, ನಾವು ಯಾರಿಂದ ಉಪಕಾರವನ್ನು ಪಡಿತೇವೆ ಆ ಉಪಕಾರವನ್ನು ಎಂದೂ ಮರಿಬಾರ್ದು, ಅದನ್ನು ಸ್ಮರಣೆ ಮಾಡ್ತಾ ಇರಬೇಕು. ಎರಡನೇದಾಗಿ, ನಾವು ಯಾರಿಗೆ ಉಪಕಾರ ಮಾಡಿರ್ತೇವೆ ಅದನ್ನು ಮರೆತು ಬಿಡಬೇಕು. ನಾವು ಉಪಕಾರ ಮಾಡಿದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಬಾರದು. ನಮಗೆ ಯಾರಾದರೂ ಉಪಕಾರ ಮಾಡಿದರೆ ಅದನ್ನು ಯಾವಾಗಲೂ ಕೂಡ ಸ್ಮರಣೆ ಮಾಡ್ತಾ ಇರಬೇಕು. ಇದು ಸಜ್ಜನನ ಲಕ್ಷಣ ಅಂತ. ಅದನ್ನು ನಾವು ಇವತ್ತು ಸತ್ಯಪ್ರಮೋದ ತೀರ್ಥರಲ್ಲಿ ಕೇಳ್ತಾ ಇದ್ದೇವೆ. ಅವರು ಇವತ್ತು ನೂರಾರು ಜನರಿಗೆ ಉಪಕಾರವನ್ನು ಮಾಡಿದ್ದಾರೆ. ಸಾವಿರಾರು ಜನ ಅವರ ಹೆಸರನ್ನು ಹೇಳಿ ಇವತ್ತು ಊಟವನ್ನು ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಸತ್ಯಾತ್ಮತೀರ್ಥರ ಮುಂದೆ, ಸತ್ಯಾತ್ಮತೀರ್ಥರು ಯಾವ್ಯಾವ ಊರಿಗೆ ಹೋಗ್ತಾರೆ ಆ ಊರಿನಲ್ಲಿ ನಾವು ಇವತ್ತು ಇರೋದೇ ಸತ್ಯಪ್ರಮೋದ ತೀರ್ಥರ ಪೂರ್ಣ ಅನುಗ್ರಹದಿಂದ ಅಂತ ಹೇಳುವ ಕೋಟಿ ಕೋಟಿ ಭಕ್ತರು ಇವತ್ತು ಸಿಗ್ತಾರೆ ನಮಗೆ. ಆದರೆ ಸತ್ಯಪ್ರಮೋದ ತೀರ್ಥರು ತಮಗೆ ಮಾಡಿದಂತಹ ಉಪಕಾರ ಅದು ಎಷ್ಟೇ ಸಣ್ಣದಾಗಿದ್ದರೂ ಕೂಡ ಅದನ್ನು ಮರೆಯುವ ಹಾಗಿಲ್ಲ. ಆ ಉಪಕಾರ ಮಾಡಿದ ವ್ಯಕ್ತಿ ಕಂಡಾಗಲೆಲ್ಲ ಅವನ ಮುಂದೆ ಆ ತರಹದ ಉಪಕಾರವನ್ನು ನೀವು ಮಾಡಿದ್ರಿ ಅಂತ ಸ್ಮರಣೆ ಮಾಡುವಂತಹ ಸ್ವಭಾವ ಮಹಾನುಭಾವರಾದ ಸತ್ಯಪ್ರಮೋದ ತೀರ್ಥರಲ್ಲಿ ನಾವು ನೋಡ್ತಾ ಇದ್ದೇವೆ. ಹೀಗೆ ಅವರು ಪೂರ್ವಾಶ್ರಮದಲ್ಲಿ ವಿಶೇಷವಾಗಿ ಗುತ್ತಲ್ ಗುರಾಜಾಚಾರ್ಯರಾಗಿ ಸತ್ಯ ಸಂಕಲ್ಪರ ಸೇವೆಯನ್ನು ಮಾಡಿದ ಫಲ ಯತ್ಸೇವಯ ಯತಿರಭೂತ್ ಸತ್ಸಂಕಲ್ಪೋ ಭವೇನ್ಮುದೇ ಅಂತ. ಯಾವ ಸತ್ಯ ಸಂಕಲ್ಪರ ಸೇವೆಯಿಂದ ಇವತ್ತು ಅವರು ಸತ್ಯಪ್ರಮೋದ ತೀರ್ಥರಾಗಿದ್ದಾರೆ, ಅಂತಹ ಸತ್ಯ ಸಂಕಲ್ಪ ತೀರ್ಥರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಸತ್ಯ ಸಂಕಲ್ಪ ಸ್ತೋತ್ರದಲ್ಲಿ ಹೇಳಿಕೊಂಡಿದ್ದಾರೆ. ಹೀಗೆ ವಿಶೇಷವಾಗಿ ಮೈಸೂರಿನಲ್ಲಿ ತರ್ಕ ಅಧ್ಯಯನವನ್ನು ಮಾಡಿ ಅನಂತರದಲ್ಲಿ ಉತ್ತಮವಾದಂತಹ ಅಂಕಗಳನ್ನು ಗಳಿಸಿ ವೇದಾಂತಗಳನ್ನು ಕೂಡ ಅಧ್ಯಯನವನ್ನು ಮಾಡಿ ಮೈಸೂರಿನಲ್ಲಿ ವಾಸ ಮಾಡ್ತಾ ಇದ್ದರು. ಇದ್ದಕ್ಕಿದ್ದ ಹಾಗೆ ರಾಣೇಬೆನ್ನೂರಿನಿಂದ ಒಂದು ದೂರವಾಣಿ ಬಂತು. ಈ ತರಹ ಸತ್ಯಾಭಿಜ್ಞತೀರ್ಥ ಶ್ರೀಪಾದಂಗಳವರು, ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ, ಕೂಡಲೇ ನೀವು ಹೊರಟು ಬರಬೇಕು ಅಂತ. ಆಗ ಇವತ್ತಿನ ಕಾಲದ ಹಾಗೆ ಅನೇಕ ಬಸ್ಸು ಕಾರು ವ್ಯವಸ್ಥೆ ಅಂತೂ ಇರಲಿಲ್ಲ. ಬಹಳ ಕಷ್ಟಪಟ್ಟುಕೊಂಡು ಯಾವುದೋ ರೈಲನ್ನು ಹಿಡಿದುಕೊಂಡು ರಾಣೇಬೆನ್ನೂರನ್ನು ಬೆಳಗ್ಗೆ ಹೊತ್ತಿಗೆ ತಲುಪಿದ್ದಾರೆ. ಆಗಾಗಲೇ ಸತ್ಯಾಭಿಜ್ಞ ತೀರ್ಥರು ಪೂರ್ಣವಾದ ಮರಣಶಯ್ಯೆಯಲ್ಲಿ ಇದ್ದಾರೆ. ಆಗ ಅವರಿಗೆ ಸ್ವಲ್ಪ ಎಚ್ಚರ ಆಗಿದೆ ಸತ್ಯಾಭಿಜ್ಞರಿಗೆ. ಗುತ್ತಲ್ ಗುರಾಜ ಗುತ್ತಲ್ ಗುರಾಜ, ಗುರಾಜಾಚಾರ್ಯನ ಕರೀರಿ ಅಂತ ಹೇಳಿದ್ರಂತೆ. ಯಾವ ಗುರಾಜಾಚಾರ್ಯರು? ಆಗ ಬಹಳ ಜನ ವಿದ್ವಾಂಸರು ಸೇರಿದ್ದರಂತೆ. ಯಾಕೆಂದರೆ ಆಶ್ರಮವನ್ನು ಕೊಡುವಂತಹ ಸಂದರ್ಭ, ಆದ್ದರಿಂದ ಬಹಳ ಜನ ಸೇರಿದ್ರು. ಯಾರು ಯಾರು ಅಂತ ಬೇರೆ ಪಾಂಡುರಂಗಿ ಗುರಾಜಾಚಾರ್ಯರು ಇದ್ದರಂತೆ. ಅವಾಗ ಇಲ್ಲ, ಗುತ್ತಲ್ ಗುರಾಜಾಚಾರ್ಯನ ಕರೀರಿ ಅಂತ. ನೋಡಿ, ಗುತ್ತಲ್ ಗುರಾಜಾಚಾರ್ಯರು ಬಂದರೆ ಆಗ ಅವ್ರ ಮುಂದೆ ಹೇಳಿದ್ರಂತೆ, ನೋಡಪ್ಪ, ನಾನು ಮಲ್ಕೊಂಡಿದ್ದೆ, ಯಾರೋ ನನ್ನನ್ನು ಇಬ್ಬರು ಬಂದು ಕರೆದುಕೊಂಡು ಹೋಗಿಬಿಟ್ಟಿದ್ರು. ಆಗ ನಾನು ಕೇಳಿದೆ, ಇಲ್ಲ, ನಂದು ಇನ್ನೂ ಕೂಡ ಕೆಲಸ ಆಗಿಲ್ಲ, ನನ್ನ ಕೆಲಸ ಆದಮೇಲೆ ನಾನು ಬರ್ತೀನಿ ಅಂತ
ಹೇಳಿದೆ ಅವರಿಗೆ. ಅದಕ್ಕೆ ನನ್ನನ್ನು ಬಿಟ್ಟರು ಅಂತ ಸತ್ಯಾಭಿಜ್ಞ ತೀರ್ಥರು, ಸತ್ಯ ಪ್ರಮೋದ ತೀರ್ಥರ ಅಂದರೆ ಅರ್ಥಾತ್ ಗುರಾಜಾಚಾರ್ಯರ ಮುಂದೆ ಹೇಳಿದರಂತೆ. ನೋಡಪ್ಪ, ನೀನೇ ನನ್ನ ಉತ್ತರಾಧಿಕಾರಿ ಅಂಥೇಳಿ ಅವರಿಗೆ ತೆಂಗಿನಕಾಯಿ ಮಂತ್ರಾಕ್ಷತೆಯನ್ನು ಕೊಟ್ಟು, ಆಶ್ರಮವನ್ನು ಕೊಟ್ಟು, ಉಪದೇಶವನ್ನು ಮಾಡಿ ಸತ್ಯ ಪ್ರಮೋದ ಎನ್ನುವುದಾಗಿ ನಾಮಕರಣವನ್ನು ಕೂಡ ಮಾಡಿದರಂತೆ. ಅದಕ್ಕೆ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್, ಸತ್ಯಾಭಿಜ್ಞರ ಕೈ ಕಮಲ, ಕರಕಮಲದಿಂದ ಬಂದಂತಹ ಮಹಾನುಭಾವರು. ಆ ಸಂದರ್ಭದಲ್ಲಿ ಪರಿಸ್ಥಿತಿ ಹೆಂಗಿತ್ತು? ಇವತ್ತಿನ ಮಠದ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೇವೆ ನಾವು. ಪ್ರತಿಯೊಂದು ಮಠವೂ ಕೂಡ ಅತಿ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಮಹಾ ತಪಸ್ಸಿನಿಂದ ಉನ್ನತ ಸ್ಥಾನದಲ್ಲಿದೆ. ತಿರುಕೋಯಿಲೂರು ಮಠ ಇರಬಹುದು, ಅಥವಾ ತಿರುಮಲ ಮಠ ಇರಬಹುದು, ಬೆಂಗಳೂರಿನ ಮಠ ಇರಬಹುದು, ಮತ್ತು ಮಳಖೇಡದ ಮಠಗಳು, ಪ್ರತಿಯೊಂದು ಮಠಗಳು ಇವತ್ತು ಬಹುಶಃ ರಾಮೇಶ್ವರದಿಂದ ಬದರಿಯವರೆಗೂ, ಕನ್ಯಾಕುಮಾರಿಯಿಂದ ಬದರಿಯವರೆಗೂ ಕೂಡ ನಮ್ಮ ಮಠದ ಎಲ್ಲ ಶಾಖೆಗಳು ಕೂಡ ಅತ್ಯಂತ ಉನ್ನತ ರೀತಿಯಲ್ಲಿ ನಡೀತಾ ಇವೆ. ಆದರೆ ಅವತ್ತು ಮಠದ ಪರಿಸ್ಥಿತಿ ಹೇಗಿತ್ತು? ಯಾವ ಸಂದರ್ಭದಲ್ಲಿ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು ಮಠದ ಒಂದು ಪೀಠಾಧಿಪತ್ಯವನ್ನು ವಹಿಸಿದರು ಅನ್ನುವುದನ್ನು ಇವತ್ತಿನ ಮಕ್ಕಳಿಗೆ, ಇವತ್ತಿನ ಜನರಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಕೆಟ್ಟ ಕಾಲ. ಆಗ ಗಾಂಧಿ ಮರಣವಾದಂತಹ ಸಂದರ್ಭ, ಸತ್ಯ ಪ್ರಮೋದ ತೀರ್ಥರು ಆಶ್ರಮವನ್ನು ತೆಗೆದುಕೊಂಡಂತಹ ಸಂದರ್ಭ ಅಂದರೆ ಗಾಂಧಿ ಮರಣವಾದಂತಹ ಸಂದರ್ಭ. 48ನೇ ಇಸ್ವಿ, 1948, 1948ನೇ ಇಸವಿಯಲ್ಲಿ ಅವರು ಸ್ವೀಕಾರ ಮಾಡಿದ್ದು. ಆಗಂತೂ ಬಹಳ ಬ್ರಾಹ್ಮಣರ ವಿರೋಧಿಗಳು. ಯಾಕೆಂದರೆ ಗಾಂಧಿಯನ್ನು ಬ್ರಾಹ್ಮಣ ಕೊಂದಿದ್ದಾನೆ, ಆದ್ದರಿಂದ ಬ್ರಾಹ್ಮಣರನ್ನು ನಾವು ಉಳಿಸಬಾರದು, ಅವರಿಗೆ ಯಾವುದೇ ರೀತಿಯಾದಂತಹ ಪುರಸ್ಕಾರವನ್ನು ಕೊಡಬಾರದು ಅಂತ ಸರ್ಕಾರ, ಜನ ಎಲ್ಲರೂ ಕೂಡ ಬ್ರಾಹ್ಮಣರ ಮೇಲೆ ದಂಗೆ ಏಳುವ ಒಂದು ಪರಿಸ್ಥಿತಿ. ಅಂತಹ ಪರಿಸ್ಥಿತಿಯಲ್ಲಿ ಮಹಾನುಭಾವರಾದ ಸತ್ಯಪ್ರಮೋದ ತೀರ್ಥರು ಉತ್ತರಾದಿ ಮಠದ ಪೀಠಾಧಿಪತ್ಯವನ್ನು ಅಲಂಕರಿಸಿದರೆ ಅವರಿಗೆ ಎಷ್ಟು ವಿರೋಧಗಳು, ಎಷ್ಟು ಸವಾಲುಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಹಾಪಂಡಿತರು ಅವರಂತಾರೆ, ನಿಮಗೇನು ಪಾಂಡಿತ್ಯ ಇದೆ, ನೀವೇನು ಪೀಠಾಧಿಪತ್ಯವನ್ನು ನಡೆಸ್ತೀರಿ, ನೀವು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಕಡೆ ಮಠದಲ್ಲಿರುವಂತಹ ಸುತ್ತಮುತ್ತಲಿನ ವಿದ್ವಾಂಸರು, ಅವರ ಭಯ. ಇನ್ನೊಂದು ಕಡೆ ಸರ್ಕಾರದ ಭಯ. ಸರ್ಕಾರ ಎಲ್ಲ ಮಠ ಮಂದಿರಗಳನ್ನು ತಾವು ತೆಗೆದುಕೊಳ್ಳಬೇಕು ಅಂತ. ಇನ್ನೊಂದು ಕಡೆ ಜನರ ಭಯ, ಬ್ರಾಹ್ಮಣರನ್ನು ವಿರೋಧಿಸುವಂತಹ ಜನರ ಭಯ. ಇಂತಹ ಭಯಗಳ ಮಧ್ಯದಲ್ಲಿ, ತಾಪತ್ರಯಗಳ ಮಧ್ಯದಲ್ಲಿ ಸತ್ಯಪ್ರಮೋದ ತೀರ್ಥರು ಸ್ವೀಕಾರ ಮಾಡಿದರೆ ಅವರೇ ಹೇಳಿದಂತಹ ಮಾತು. ಆಗ ಅನೇಕ ಜನ ವಿದ್ವಾಂಸರು ಅಥವಾ ಹಿರಿಯರು ಹೇಳಿದರಂತೆ, ನೀವು ಬಹಳ ದಿವಸ ಇರಲಿಕ್ಕೆ ಸಾಧ್ಯ ಇಲ್ಲ, ಬಹಳ ಅಂದರೆ 3 ದಿವಸ, ಹೀಗೆ ಕೈ ಮಾಡ್ತಾ ಇದ್ದಾರೆ ಸತ್ಯಪ್ರಮೋದ ತೀರ್ಥರು. ಬಹಳ ಅಂದರೆ 3 ದಿವಸ, ಬಹಳ ಅಂದರೆ 3 ತಿಂಗಳು, ಹಬ್ಬಬ್ಬ ಅಂದರೆ 3 ವರ್ಷ. ಇದಕ್ಕಿಂತ ಬಹಳ ಹಬ್ಬಬ್ಬ ಅಂದರೆ 3 ವರ್ಷ. ಇದಕ್ಕಿಂತ ಜಾಸ್ತಿ ಯಾವ ಕಾರಣಕ್ಕೂ ಕೂಡ ನೀವು ಪೀಠದ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದಾಗಿ ಅವರನ್ನು ಸ್ವಲ್ಪ ಭಯಪಡಿಸಿದಾಗ, ಏನು ಮಾಡಲಿ ನಾನು ಈ ಸಂದರ್ಭದಲ್ಲಿ ಮತ್ತೆ ಪೀಠದಲ್ಲಿ ಮುಂದುವರಿಯಲೋ ಅಥವಾ ನನ್ನ ಪಾಡಿಗೆ ನಾನು ಹೊರಟು ನನ್ನ ಜಪತಪಗಳನ್ನು ಮಾಡ್ಕೊಂಡು ಕೂಡಲೋ ಅಂತನ್ನುವಂತಹ ಒಂದು ಮಹಾ ಪರಿಸ್ಥಿತಿ ಬಂದು, ವಿಶೇಷವಾಗಿ ಅವರು ಒಂದು ಕಡೆ ಕೋಣನ ತಂಬಿಗೆ ಅಂತ ಆ ಊರ ಹೆಸರು ಹೇಗಿದೆ ನೋಡಿ, ಕೋಣ ತಂಬಿಗೆ ಅಂತ, ಅದು ನಮ್ಮ ರಾಣೆಬೆನ್ನೂರಿನ ಸಮೀಪದಲ್ಲಿದೆ.
ಅಲ್ಲಿ ಒಂದು ರಾತ್ರಿ ಹೀಗೇ ವಿಚಾರ ಮಾಡ್ತಾ ಮಲ್ಕೊಂಡಿದ್ದರಂತೆ. ಮಲ್ಕೊಂಡಂತಹ ಸಂದರ್ಭದಲ್ಲಿ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು ಅವರು ಸ್ವಾಮಿಗಳ ಸ್ವಪ್ನದಲ್ಲಿ ಬಂದು, ಸತ್ಯಪ್ರಮೋದ ತೀರ್ಥರ ಸ್ವಪ್ನದಲ್ಲಿ ಬಂದು, ನಾನು ನಿನ್ನ ಹಿಂದೆ ಇದ್ದೇನೆ, ಯಾರೂ ನಿನ್ನನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಯಾರೇ ಏನೇ ವಿರೋಧವನ್ನು ಮಾಡಿದರೂ ಕೂಡ ನೀವು ಎಲ್ಲ ಕಡೆಯಲ್ಲಿಯೂ ಜಯಶಾಲಿಯಾಗ್ತೀರಿ, ನಾನು ನಿಮ್ಮ ಜೊತೆಗೆ ಇದ್ದೇನೆ. 80 ವರ್ಷ, ಆಗ ಅವರಿಗೆ 26ರಿಂದ 27 ವರ್ಷ ಇತ್ತು ಆಶ್ರಮ ತೆಗೆದುಕೊಂಡಾಗ. 80 ವರ್ಷದವರೆಗೂ ಕೂಡ ನಿಮ್ಮನ್ನು ಯಾರೂ ಕೂಡ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ, ನಾನು ನಿಮ್ಮ ಜೊತೆಗಿದ್ದೇನೆ ಅಂತ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು ಅವರಿಗೆ ವಿಶೇಷವಾಗಿ ಆಶೀರ್ವಾದವನ್ನು ಮಾಡ್ತಾರೆ. ಬೆಳಿಗ್ಗೆ ಹೇಳ್ತಾರೆ, ಅವರಿಗೆ ಆ ಸತ್ಯಧ್ಯಾನತೀರ್ಥರ ಒಂದು ದರ್ಶನದ ವಿಶೇಷವಾದಂತಹ ಸ್ಮರಣೆ. ಅವರು ಹೇಳಿದ ಹಾಗೆ ಕರೆಕ್ಟಾಗಿ 80 ವರ್ಷಕ್ಕೆ ಅವರು ವೃಂದಾವನ ಆಗಿದ್ದು. ಪ್ರತಿಯೊಂದು ಉಪನ್ಯಾಸದಲ್ಲಿಯೂ ಕೂಡ ಹೇಳ್ತಾ ಇದ್ದರು, 80 ವರ್ಷದವರೆಗೂ ನಾನು ಇರ್ತೇನೆ ಅಂತ. ಅದೇ ತರಹ ಸತ್ಯಧ್ಯಾನತೀರ್ಥರ ಅನುಗ್ರಹದಿಂದ ಮತ್ತು ಅವರ ಸಾಕ್ಷಾತ್ ಗುರುಗಳಾದಂತಹ ಸತ್ಯಾಭಿಜ್ಞತೀರ್ಥರು ಹಾಗೂ ಸತ್ಯಪ್ರಜ್ಞತೀರ್ಥರ ವಿಶೇಷವಾದಂತಹ ಅನುಗ್ರಹದಿಂದ ಈ ಮಾತನ್ನು ಮಾತ್ರ ಅವರು ಹೇಳ್ತಾ ಇದ್ದರು. ನಾನು ಇವತ್ತಿನವರೆಗೂ ಏನಾದರೂ ಕೂಡ ಒಂದು ಸಾಧನೆಯನ್ನು ಉತ್ತರಾದಿ ಮಠದ ಪೀಠದಲ್ಲಿ ಕೂತು ಮಾಡಿದ್ದೇನೆ ಅಂತಂದರೆ, ಯದ್ಗುರು ಸುಪ್ರಸನ್ನ ಸನ್ ದದ್ಯಾತ್ತನ್ ನಾಣ್ಯತಾ ಭವೇತ್, ಇದೊಂದೇ ಮಾತು, ಬೇರೆ ಮಾತೇ ಇಲ್ಲ. ಯದ್ಗುರು ಸುಪ್ರಸನ್ನ ಸನ್ ದದ್ಯಾತ್ತನ್ ನಾಣ್ಯತಾ ಭವೇತ್, ಗುರುಗಳು ಸುಪ್ರಸನ್ನರಾಗಿ ಕೊಟ್ಟಿದ್ದರೆ ಅದು ಯಾವತ್ತೂ ಕೂಡ ವಿರುದ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸತ್ಯಪ್ರಮೋದ ತೀರ್ಥರ ಬಗ್ಗೆ ವಿರೋಧವನ್ನು ಮಾಡಿದವರ ಲೆಕ್ಕ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ತರಹದ ನಿಮಗೆ ಆಶ್ರಮ ಸರಿಯಾಗಿಲ್ಲ ಅಂತ ಕೋರ್ಟಿಗೆ ಹಾಕಿದಂತಹ ಜನ ಅವರು ಕೊನೆ ಕಾಲದಲ್ಲಿ ಹೇಳ್ತಾ ಇದ್ದರು, ನಾನು ಕೋರ್ಟಿನಲ್ಲೇ ಹುಟ್ಟಿ ಕೋರ್ಟಿನಲ್ಲೇ ಬೃಂದಾವನ ಆದೆ ಅಂತ. ಅಷ್ಟು ಕೇಸುಗಳು. ಈ ಎಲ್ಲ ಕೇಸುಗಳನ್ನು ಎದುರಿಸಿ 50 ವರ್ಷಗಳವರೆಗೂ ಕೂಡ ಒಂದೇ ಒಂದು ದಿನವೂ ಬಿಡದೆ ಮೂಲರಾಮದೇವರ ಪೂಜೆ ಹಾಗೂ ಶ್ರೀಮನ್ಯಾಯಸುಧಾ ಪಾಠವನ್ನು ಹೇಳಿದ್ದಾರೆ ಅಂತಂದರೆ ಅದು ದೇವರ ಗುರುಗಳ ಅನುಗ್ರಹ ಅಂತನ್ನದೇ ಬೇರೆ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಬೇರೆ ಯಾರಾದರೂ ವ್ಯಕ್ತಿಯಾಗಿದ್ದರೆ ಅವರಿಗೆ ಬರುವಂತಹ ವಿರೋಧಗಳಿಂದ ಪೂಜೆನೂ ಬೇಡ, ಪಾಠನೂ ಬೇಡ ಅಂತ ಎಲ್ಲವನ್ನೂ ತ್ಯಾಗ ಮಾಡಿ ಅವನು ಆತ್ಮಹತ್ಯೆಯನ್ನು ಮಾಡಿಕೊಳ್ಬಹುದು, ಅಥವಾ ಯಾವುದೋ ಬದರಿ ಹಿಮಾಲಯಕ್ಕೂ ಓಡಿ ಹೋಗಬಹುದು. ಈ ತರಹದ ಪರಿಸ್ಥಿತಿಗಳು ಅವರಿಗೆ ನೂರಾರು ಸಾವಿರಾರು, ಪ್ರತಿ ಕ್ಷಣಕ್ಕೆ ಪ್ರತಿ ದಿನಕ್ಕೆ ಸಮಸ್ಯೆಗಳು, ಪ್ರತಿ ಜನಕ್ಕೆ ಸಮಸ್ಯೆಗಳು. ಇಂತಹ ಸಮಸ್ಯೆಗಳ ಮಧ್ಯದಲ್ಲಿಯೂ ಕೂಡ ಆ ಸಮಸ್ಯೆಗಳನ್ನು ನುಂಗಿಕೊಂಡು, ದುಃಖಗಳನ್ನು ನೋವುಗಳನ್ನು ನುಂಗಿಕೊಂಡು ದೇವರ ಗುರುಗಳ ಅನುಗ್ರಹದಿಂದ ಸ್ವಾಮಿಗಳು 50 ವರ್ಷ ಅಂದರೆ ಕೋರ್ಟು ಕಚೇರಿಯ ಮಾನಸಿಕವಾದ ಹಿಂಸೆ ಒಂದು ಕಡೆ, ಜೊತೆಗೆ ಎಷ್ಟೋ ಸಂದರ್ಭದಲ್ಲಿ ದೈಹಿಕವಾದ ಸಮಸ್ಯೆ. ಅವರಿಗೆ ಪೂರ್ವಾಶ್ರಮದಲ್ಲಿ ಬಹಳ ನಾಜೂಕಾದ ಆರೋಗ್ಯ. ಅವರೇ ಹೇಳ್ತಾ ಇದ್ದರು, ನಾನು ತೀರ್ಥ ತಗೊಂಡ್ರೆ ನೆಗಡಿ, ಮಂಗಳಾರತಿಯನ್ನು ತೆಗೆದುಕೊಂಡ್ರೆ ಉಷ್ಣ ಅಂತ. ಅಂದರೆ ಅಷ್ಟು ನಾಜೂಕಾದಂತಹ ಅವರ ಆರೋಗ್ಯ, ಅಷ್ಟು ಸಮಸ್ಯೆ. ತಲೆ ಮೇಲೆ ಸ್ನಾನ ಅಂದರೆ ಆಗ್ತಾ ಇರಲಿಲ್ಲ, ತಣ್ಣೀರು ಸ್ನಾನ ಅಂದರೆ ಆಗ್ತಾ ಇರಲಿಲ್ಲ. ಇಷ್ಟು ಆರೋಗ್ಯದ ಸಮಸ್ಯೆ ಇದ್ದಂತಹ ವ್ಯಕ್ತಿ ಯಾವಾಗ ಸತ್ಯಾಭಿಜ್ಞತೀರ್ಥರು ತಲೆಯ ಮೇಲೆ ಕೈಯನ್ನು ಇಟ್ಟರೋ ಅವತ್ತಿನಿಂದ ಅವರ ಸ್ನಾನಗಳು ಎಷ್ಟು ಅಂತ ಲೆಕ್ಕ ಇಲ್ಲ. ಅವರ ಸ್ನಾನಗಳು ಮೊದಲು ಸ್ವಲ್ಪ ತಣ್ಣೀರು ಹಾಕ್ಕೊಂಡ್ರೆ ನೆಗಡಿ ಬರತಕ್ಕಂತಹ ವ್ಯಕ್ತಿ, ಮತ್ತು ಮೇಲಿಂದ ಮೇಲೆ ತಲೆನೋವು, ಇಷ್ಟೆಲ್ಲ ತರಹದ ಪರಿಸ್ಥಿತಿಗಳಿದ್ದರೂ ಕೂಡ ಅವರು ಆರೋಗ್ಯದ ಸಮಸ್ಯೆ. 3-4 ಬಾರಿ ಆಕ್ಸಿಡೆಂಟ್ ಆಗುವಂತಹ ಪ್ರಸಂಗ ಆಗಿದೆ. ಆಕ್ಸಿಡೆಂಟ್
ಆದರೂ ಸ್ವಾಮಿಗಳಿಗೆ ದೇವರ ಪೂಜೆಗೆ ವಿಘ್ನವಾಗುವಂತಹ ಒಂದೇ ಒಂದು ಅಪಘಾತಗಳು ಕೂಡ ಆಗಿಲ್ಲ. ಜೊತೆಗೆ ಒಂದು ಕಡೆ ಪಾದಪೂಜೆಗೆ ಹೋಗಿದ್ದಾರೆ. ಪಾದಪೂಜೆಗೆ ಹೋದಂತಹ ಸಂದರ್ಭದಲ್ಲಿ ಅವರ ಮನೆಯ ಬಾಗಿಲು ಸಣ್ಣದಿದ್ದಾಗ ಅದನ್ನು ನೋಡದೆ ಸ್ವಾಮಿಗಳು ಹೋದರೆ ತಲೆಗೆ ಆ ಬಾಗಿಲು ಬಡೆದು ಜೋರಾಗಿ ರಕ್ತ ಬಂದಿದೆ. ಡಾಕ್ಟರ್ ಹೇಳಿದರು ಸ್ನಾನನೇ ಮಾಡೋ ಹಾಗಿಲ್ಲ ಅಂತ. ಆದರೆ ಅರಿಶಿಣವನ್ನು ತುಂಬಿಕೊಂಡು ಸ್ನಾನ ಮಾಡಿ ರಾಮದೇವರ ಪೂಜೆ ಸುಧಾ ಪಾಠವನ್ನು ಹೇಳಿದರು. ಅಂತಹ ಪರಿಸ್ಥಿತಿ 10 ಬಾರಿ, ಒಂದು ಬಾರಿ ಅಲ್ಲ, ಏನು ಬಾರಿ. ಕಾಶಿ ಯಾತ್ರೆಗೆ ಹೋದಾಗ ನಮ್ಮ ಶ್ರೀಪಾದ ಪುತ್ರರು ಗುತ್ತಲ್ಲಾಚಾರ್ಯರು ಮುಂದೆ ಕೂತಿದ್ದಾರೆ, ಹಿಂದೆ ನಮ್ಮ ಆಲೂರು ಶ್ರೀನಿವಾಸಾಚಾರ್ಯರು ಕೂತಿದ್ದಾರೆ. 3-4 ಜನ ಸಣ್ಣ ಕಾರು, ಬಹಳ ಸಣ್ಣ ಫಿಯೇಟ್ ಕಾರ್, ಆಗ ಬಹಳ ಸಣ್ಣ ಕಾರು. ಆ ಫಿಯೇಟ್ ಕಾರ್ನಲ್ಲಿ ಹೋಗ್ತಾ ಇದ್ದಾರೆ. ಹೋಗುವಾಗ ರಾತ್ರಿ ಅವನಿಗೆ ನಿದ್ರೆಯಾಗ ಮುಂದೆ ನಿಂತಹ ಒಂದು ಲಾರಿಗೆ ಜೋರಾಗಿ ಹೊಡೆದರೆ ಆಗ ಏನು ಅದು ಎಂತಹ ದೊಡ್ಡ ಅಪಘಾತ ಆಯಿತು. ಮುಗೀತು. ಸ್ವಾಮಿಗಳು ಅವರು ತಿಳ್ಕೊಂಡ್ಬಿಟ್ರು, ಮುಂದಿದ್ದವರೆಲ್ಲ ಹೋಗಿಬಿಟ್ಟಿದ್ದಾರೆ ಅಂತ ದೂರ ಹೋಗಿ ನಿಂತುಕೊಂಡ್ರು. ರಾತ್ರಿ 12 ಗಂಟೆ ಆಗಿದೆ. ಶ್ರೀಕಾಕುಳಂ ಅಂತ ಒಂದು ಪ್ರದೇಶ, ಆ ಪ್ರದೇಶದ ಸಮೀಪದಲ್ಲಿ ಈ ಒಂದು ಅಪಘಾತ ಸಂಭವಿಸಿತು. ಗುತ್ತಲಾಚಾರ್ಯರಿಗೆ, ರಂಗನಾಥಾಚಾರ್ಯರಿಗೆ, ಆಲೂರು ಶ್ರೀನಿವಾಸಾಚಾರ್ಯರಿಗೆ ಸಣ್ಣ ಪುಟ್ಟ ಗಾಯಗಳು, ಗುತ್ತಲಾಚಾರ್ಯರಿಗಂತೂ ತುಂಬ ದೊಡ್ಡದಾದ ಗಾಯವೇ ಆಗಿತ್ತು. ಆದರೆ ಅಂತಹ ಪರಿಸ್ಥಿತಿಯಲ್ಲಿಯೂ ಸತ್ಯಪ್ರಮೋದ ತೀರ್ಥರಿಗೆ ಗುರುಗಳ ಅನುಗ್ರಹದಿಂದ ಒಂದೇ ಒಂದು ಸಣ್ಣ ಮೂಗು ಪೆಟ್ಟು ಕೂಡ ಆಗಿಲ್ಲ. ಅಂದರೆ ಅದು ಸತ್ಯಾಭಿಜ್ಞ ತೀರ್ಥರ ಪೂರ್ಣವಾದಂತಹ ಅನುಗ್ರಹ ಅಂತ ಹೇಳಿದೆ ಬೇರೆ ಏನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ನಮ್ಮ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಎಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಮೂಲರಾಮದೇವರ ಪೂಜೆಯನ್ನು, ಶ್ರೀಮನ್ಯಾಯ ಸುಧಾ ಪಾಠವನ್ನು ಬಿಟ್ಟದ್ದಕ್ಕೆ 50 ವರ್ಷಗಳಲ್ಲಿ ಒಂದೇ ಒಂದು ದಿವಸದ ಉದಾಹರಣೆಯನ್ನು ಕೂಡ ನಮಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನೆಯಲ್ಲಿಯೇ ಒಂದು ಸಣ್ಣ ದೇವರ ಪೂಜೆಗೆ ಎಷ್ಟು ವಿಘ್ನಗಳು ಬರ್ತದೆ. ಆದರೆ ಬ್ರಹ್ಮಕರಾರ್ಚಿತ ಚತುರ್ಯುಗ ಮೂರ್ತಿ ಮೂಲರಾಮ, ಮೂಲಸೀತಾ, ದಿಗ್ವಿಜಯ ರಾಮ, ಪ್ರಸನ್ನ ವಿಠ್ಠಲ, ವಂಶರಾಮ, ವೇದವ್ಯಾಸ ದೇವರ ಪೂಜೆಯನ್ನು ನಿರಂತರವಾಗಿ ಒಂದು ಕ್ಷಣವೂ ಬಿಡದೆ ಮಾಡಿದ್ದಾರೆ ಅಂತಂದರೆ ಅದು ಎಷ್ಟು ದೊಡ್ಡ ಸಾಧನೆ ಅಂತ ನಾವ್ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲದಷ್ಟು ಒಂದು ವಿಶೇಷವಾದಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ. ನಮ್ಮ ಸತ್ಯಾತ್ಮ ತೀರ್ಥರು ಕೆಲವು ದಿವಸಗಳ ಹಿಂದೆ ಸತ್ಯಪ್ರಮೋದ ತೀರ್ಥರ ಸಮಗ್ರವಾದ ಚರಿತ್ರೆ ಬರುವಂತೆ ಒಂದು ಸತ್ಯಪ್ರಮೋದ ತೀರ್ಥ ಸ್ತುತಿ ಅಂತ ಮಾಡಿದ್ದಾರೆ. ಸುಧಾ ಪಂಡಿತ ನಿರ್ಮಾತೃನ್, ಸುಧಾ ಪಂಡಿತ ಪೋಷಕಾನ್, ಸತ್ಯಪ್ರಮೋದ ತೀರ್ಥಾರ್ಯಾನ್, ನೌಮಿನ್ಯಾಯ ಸುಧಾರತಾನ್. ಜೈತೀರ್ಥ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡುವ ಮೂಲಕ ಹಾಗೂ ಅದಕ್ಕಿಂತ ಮೊದಲು ಕೂಡ ಮಠದಲ್ಲಿಯೇ ವಿದ್ಯಾಪೀಠವನ್ನು ನಡೆಸ್ತಾ ಅನೇಕ ಸುಧಾ ಪಂಡಿತರನ್ನು ನಿರ್ಮಾಣ ಮಾಡಿದ ಹಾಗೂ ಆ ನಿರ್ಮಾಣವಾದ ಯಾರು ಸುಧಾ ಪಂಡಿತರಾಗಿದ್ದರೋ ಅವರೆಲ್ಲೆಲ್ಲರನ್ನೂ ಕೂಡ ವಿಶೇಷವಾಗಿ ಅನ್ನ ಧನ ಎಲ್ಲವನ್ನೂ ಇಟ್ಟು ಕೊಟ್ಟು ಪೋಷಣೆಯನ್ನು ಮಾಡ್ತಾ ಇರುವಂತಹ ಮಹಾನುಭಾವರು. ಅದರಂತೆ ಭಾರತಾದಿ ಮಹಾಶಾಸ್ತ್ರ ಪಾರಾಯಣ ಪರಾಯಣಾನ್ನ ಮಹಾಭಾರತ ಹಾಗೂ ರಾಮಾಯಣ ಪಾರಾಯಣಗಳನ್ನು ಅನೇಕ
ಸಂದರ್ಭಗಳಲ್ಲಿ ಮಾಡಿ ಮುಗಿಸಿದಂತಹ ಮಹಾನುಭಾವರು ಸುವರ್ಣ ರಜತ ಗ್ರಹ ಮಹಾದಾನಾದಿ ತತ್ಪರಾನ್ ತಮ್ಮ ಶಿಷ್ಯರಿಗೆ ಹಾಗೂ ಅನೇಕ ಸದ್ಬ್ರಾಹ್ಮಣರಿಗೆ ಮೇಲಿಂದ ಮೇಲೆ ಸುವರ್ಣ ರಜತ ಗ್ರಹ ಭೂಮಿ ಇವುಗಳನ್ನು ದಾನ ಮಾಡಿದವರು. ಆಸೇತೋರಾ ತುಷಾರಾದ್ರೇ ತೀರ್ಥಯಾತ್ರಾ ವಿದಾಯಕಾನ್ ಕನ್ಯಾಕುಮಾರಿಯಿಂದ ಬದರಿಯವರೆಗೂ ಬದರಿಯಿಂದ ಕನ್ಯಾಕುಮಾರಿಯವರೆಗೂ ಕೂಡ ಸಂಚಾರವನ್ನು ಮಾಡಿದಂತಹ ಮಹಾನುಭಾವರು. ಸಾಮಾನ್ಯ ನಮ್ಮ ಮಠದ ಪರಂಪರೆಯಲ್ಲಿ ಬದರಿಗೆ ಹೋದಂತಹ ಪೀಠಾಧಿಪತಿಗಳು ಬಹಳ ಕಡಿಮೆ. ಸತ್ಯಪ್ರಮೋದ ತೀರ್ಥರು ಹರಿದ್ವಾರದಲ್ಲಿ ಗಂಗಾ ನದಿಯ ತಟದಲ್ಲಿ ಚಾತುರ್ಮಾಸ್ಯವನ್ನು ಮಾಡಿದ ನಮ್ಮ ಸ್ವಾಮಿಗಳ ಚಾತುರ್ಮಾಸ್ಯಗಳು ಬಹಳ ಅಪರೂಪದ ಚಾತುರ್ಮಾಸ್ಯಗಳು. ಬಹುಶಃ ಹಿಂದಿನ ಸ್ವಾಮಿಗಳು ಮಾಡದೇ ಇದ್ದಂತಹ ಚಾತುರ್ಮಾಸ್ಯಗಳನ್ನು ಮಾಡಿದ್ದಾರೆ. ಶ್ರೀಮನ್ ಮಧ್ವಾಚಾರ್ಯರ ಜನ್ಮಭೂಮಿ ಪಾಜಕ ಕ್ಷೇತ್ರ. ಆ ಪಾಜಕ ಕ್ಷೇತ್ರದಲ್ಲಿ ಸತ್ಯಪ್ರಮೋದ ತೀರ್ಥರು ವಿಶೇಷವಾಗಿ ಕಾಣಿಯೂರು ಮಠಾಧೀಶರ ಪ್ರಾರ್ಥನೆಯ ಮೇರೆಗೆ ಅಲ್ಲಿ ಇದ್ದು ಕಾಣಿಯೂರು ಹಿಂದಿನ ಮಠಾಧೀಶರಿಗೆ ಸುಧಾಪಾಠವನ್ನು ಮಧ್ವಾಚಾರ್ಯರ ಪಾದದ ಸನ್ನಿಧಾನದಲ್ಲಿ ಹೇಳಿ ಮಹಾಪುಣ್ಯವನ್ನು ಸಂಪಾದನೆ ಮಾಡಿದವರು ಯಾರಿಗುಂಟು ಯಾರಿಗಿಲ್ಲ. ಅದರಂತೆ ಸೋದೆಯಲ್ಲಿ ವಾದಿರಾಜರ ಸನ್ನಿಧಾನದಲ್ಲಿ ವಾದಿರಾಜ ಗುರು ಸಾರ್ವಭೌಮರ ಸನ್ನಿಧಾನದಲ್ಲಿ ಒಂದೊಂದು ಚಾತುರ್ಮಾಸ್ಯಗಳು ಕೂಡ ಹರಿದ್ವಾರದ ಚಾತುರ್ಮಾಸ್ಯ, ಪಾಜಕದ ಚಾತುರ್ಮಾಸ್ಯ, ಸೋದೆಯ ಚಾತುರ್ಮಾಸ್ಯ ಇವೆಲ್ಲ ಬಹಳ ವಿಲಕ್ಷಣವಾದ ಚಾತುರ್ಮಾಸ್ಯಗಳು. ಎಲ್ಲರೂ ಕೂಡ ನೆನಪಿಡಬೇಕಾದಂತಹ ಚಾತುರ್ಮಾಸ್ಯಗಳನ್ನು ಆಚರಿಸಿದ ಮಹಾನುಭಾವರು ಇವರು. ಮತ್ತು ತೀರ್ಥಯಾತ್ರೆ ಮೇಲಿಂದ ಮೇಲೆ ಅವರಿಗೆ ತಮಿಳುನಾಡು ಅಂದರೆ ತುಂಬ ಪ್ರೀತಿ. ಕುಂಭಕೋಣ, ರಾಮೇಶ್ವರ ಇವುಗಳಲ್ಲಿ ಬಹಳ ಸಂಚಾರವನ್ನು ಮಾಡ್ತಾ ಇದ್ದರು. ಎಲ್ಲ ನಮ್ಮ ಭಾರತದಲ್ಲಿ ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ಇವುಗಳಲ್ಲಿ ಅವರಿಗೆ ತಮಿಳುನಾಡು ಅಂದರೆ ಬಹಳ ಪ್ರೀತಿ. ಮೇಲಿಂದ ಮೇಲೆ ತಮಿಳುನಾಡು ಯಾವಾಗಲೂ ಅವ್ರು ಹೇಳ್ತಾ ಇದ್ದರು, ಏನಾದರೂ ಕೂಡ ಸ್ವಲ್ಪ ಮನಸ್ಸಿಗೆ ದುಃಖ ಆದರೆ, ಏನೋ ಒಂದು ಮನಸ್ಸಿಗೆ ಅಸಮಾಧಾನ ಆದರೆ ನನಗೆ ತಿರುಕೋಯಿಲೂರಿನ ರಘುತ್ತಮ ತೀರ್ಥರು ನನಗೆ ಶಾಂತಿಯನ್ನು ಕೊಡ್ತಾರೆ ಅಂತ ಎಲ್ಲೇ ಇದ್ದರೂ ಕೂಡ ತಿರುಕೋಯಿಲೂರಿಗೆ ಬಂದುಬಿಡ್ತಾ ಇದ್ರು. ಆ ರಘುತ್ತಮ ತೀರ್ಥರಿಗೆ ಪ್ರದಕ್ಷಿಣೆ ಹಾಕಿ ದರ್ಶನ ಮಾಡಿಬಿಟ್ರೆ ಆಗ ಅವರು ಮನಸ್ಸು ಶಾಂತಿ ಆಗ್ತಿತ್ತು. ಅದಕ್ಕೆ ಅಷ್ಟು ಸಲ ತಿರುಕೋಯಿಲೂರಿಗೆ ಬರ್ತಿದ್ದರು ಅವರು. ಅದಕ್ಕೆ ಕೊನೆಗೆ ಎಲ್ಲರ ಮುಂದೂ ಕೂಡ ಹೇಳಿದರು, ನಾನು ಅಕಸ್ಮಾತ್ ವೃಂದಾವನಸ್ಥರಾದರೆ ನನ್ನ ವೃಂದಾವನವನ್ನು ರಘುತ್ತಮ ತೀರ್ಥರ ಸನ್ನಿಧಾನದಲ್ಲೇ ಮಾಡಬೇಕು. ನೋಡಿ, ಅವರ ಇಚ್ಛೆಯಂತೆ ಇವತ್ತು ರಘುತ್ತಮ ತೀರ್ಥರ ಸನ್ನಿಧಾನದಲ್ಲೇ ಅವರ ವೃಂದಾವನ. ನನಗೆ ಅಂತ ಏನೂ ಮಾಡೋದು ಬೇಡ, ರಘುತ್ತಮರಿಗೆ ಮಾಡಿದ ಅಭಿಷೇಕದ ನೀರು ನನಗೆ ಸಿಡಿದರೆ ಸಾಕು, ರಘುತ್ತಮರಿಗೆ ಮತ್ತು ಮಾಡಿದ ಹಸ್ತೋದಕ ನನಗೆ ತೋರಿಸಿದರೆ ಸಾಕು, ನನಗೆ ಅಂತ ಏನೂ ಕೂಡ ಬೇಡ ಅಂತ ಇಷ್ಟು ಅವರ ಮುಖದಿಂದಲೇ ಹೇಳಿದ್ದನ್ನು ನಾನು ಪ್ರತ್ಯಕ್ಷವಾಗಿ ಕೇಳಿದ್ದೇನೆ. ಹೀಗೆ ತೀರ್ಥಯಾತ್ರೆಯನ್ನು ಮಾಡಿದಂತಹ ಮಹಾನುಭಾವರು ಪ್ರಾಚೀನಾಚೀರ್ಣ ಬಹುಲ ಭವನೋದ್ಧಾರಕಾನ್ ರಕಾನ್ ಅನೇಕ ಕಡೆ ಹಿಂದಿನ ಮಠಗಳಿತ್ತು, ಆ ಮಠಗಳ ಜೀರ್ಣೋದ್ಧಾರವನ್ನು ಮಾಡಿದಂತಹ ಮಹಾನುಭಾವರು ನೂತನಾನೇಕ ಮಠಸ್ಥಾಪಕಾನ್ ಭುವಿ ಸಾದರಂ. ಅಷ್ಟು ಮಾತ್ರ ಅಲ್ಲ, ವಿಶೇಷವಾಗಿ ಅವರು ಎಷ್ಟೋ ಕಡೆ ಹೊಸ ಜಾಗವನ್ನೇ ತೆಗೆದುಕೊಂಡು ಅಲ್ಲಿ ಮಠವನ್ನು ನಿರ್ಮಾಣವನ್ನು ಮಾಡಿದವರು. ದುರ್ಮಿಳ ಪ್ರಾಜ್ಯ ಸದ್ಗ್ರಂಥ ಸಂಗ್ರಾಹಕ ಧುರಂಧರಾನ್. ವಿಶೇಷವಾಗಿ ಪುಸ್ತಕ ಸಂಪಾದನೆ, ಎಷ್ಟು ಪುಸ್ತಕವನ್ನು ಸಂಪಾದನೆ ಮಾಡಿದ್ದಾರೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಹಾರಾಷ್ಟ್ರ ಸಂಚಾರದಲ್ಲಿದ್ದಾಗ ಒಬ್ಬರ ಮನೆಯಲ್ಲಿ ಅಟ್ಟದ ಮೇಲೆ ಸಾವಿರಾರು ಪುಸ್ತಕಗಳು. ಅದನ್ನು ನೋಡಿದ ಮೇಲೆ ಸ್ವಾಮಿಗಳಿಗೆ ಬಹಳ ಆನಂದ ಆಯಿತು. ಆ ಮನೆಯನ್ನು ಕೇಳಿದರು, ನನಗೆ ಸ್ವಲ್ಪ ನೋಡಲಿಕ್ಕೆ ಅವಕಾಶ ಕೊಡ್ತೀಯೇನಪ್ಪ ಅಂತ. ಅವಶ್ಯವಾಗಿ ನೋಡ್ರಿ, ಯಾರು ಬೇಡ ಅಂದಿದ್ದಾರೆ ಅಂತ
ಕೊಟ್ಟರೆ ಸ್ವಾಮಿಗಳು ಬೆಳಿಗ್ಗೆ ಕೂತವರು ಅವತ್ತು ಏಕಾದಶಿ ರಾತ್ರಿಯವರೆಗೂ ಕೂತಿದ್ದಾರೆ, ಪೂಜೆ ಇಲ್ಲ ಸ್ನಾನ ಇಲ್ಲ, ರಾತ್ರಿಯವರೆಗೂ ಕೂತ್ಕೊಂಡು ಎಲ್ಲವನ್ನು ಸಂಗ್ರಹ ಮಾಡಿಸಿ ಜೋಡಿಸಿ ಅವುಗಳನ್ನು ತಂದಿದ್ದಾರೆ. ಇವತ್ತು ಹೊಸಪೇಟೆ ಹಾಗೂ ಬೆಂಗಳೂರಿನ ಉತ್ತರಾದಿ ಮಠದಲ್ಲಿ ದೊಡ್ಡದಾದ ಒಂದು ಗ್ರಂಥಾಲಯವನ್ನು ನೋಡ್ತೇವೆ. ಗ್ರಂಥಾಲಯ ಅಂದರೆ ಅದು ಮುದ್ರಿತವಾದ ಪುಸ್ತಕದ ಗ್ರಂಥಾಲಯ ಅಲ್ಲ, ಇವತ್ತಿನವರೆಗೂ ಕೂಡ ಮುದ್ರಿತವಾಗದೇ ಇರುವ ಅಮುದ್ರಿತವಾದಂತಹ ಪುಸ್ತಕಗಳ ಒಂದು ಸಂಗ್ರಹವನ್ನು ನಾವು ನೋಡ್ತೇವೆ. ಅದಕ್ಕೆ ನಮ್ಮ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಹೇಳ್ತಾ ಇದ್ದರು. ಏನು ಅಂದರೆ, ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು 50 ವರ್ಷಗಳವರೆಗೂ ಕೂಡ ಏನು ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡಿದ್ದಾರೆ, ಪುಸ್ತಕಗಳನ್ನು ಸಂಗ್ರಹ ಮಾಡಿದ್ದಾರೆ, ಅವುಗಳನ್ನು ನಾನು ಇನ್ನು ಮುಂದೆ 50 ವರ್ಷ ಮುದ್ರಣೆ ಮಾಡಿದರೂ ಕೂಡ ಮುಗಿಯೋದಿಲ್ಲ, ಪ್ರಕಾಶನ ಮಾಡಿದರೂ ಮುಗಿಯೋದಿಲ್ಲ, ಅಷ್ಟು ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ. ಯಾಕೆ ಅಂದರೆ ಮಹಾನುಭಾವರು, ಟೀಕಾಕಾರರು, ಟಿಪ್ಪಣಿಕಾರರು ಎಷ್ಟೆಷ್ಟು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ತಮ್ಮ ಸಂಪೂರ್ಣವಾದ ಜೀವನವನ್ನೇ ಟಿಪ್ಪಣಿಯನ್ನು ರಚನೆ ಮಾಡಲಿಕ್ಕೆ ಅವರು ತ್ಯಾಗ ಮಾಡಿದವರು. ನಾವು ಊಟ ಮಾಡಿ, ನಿದ್ದೆ ಮಾಡಿ, ಹರಟೆ ಹೊರಡೋದು, ಎಲ್ಲ ಕೆಲಸವನ್ನು ಮಾಡಿ, ಸಮಯ ಇದ್ದರೆ ಆಗ ಪುಸ್ತಕ ಹಿಡ್ಕೋತೇವೆ, ಇಲ್ಲದಿದ್ದರೆ ನಾವು ಪುಸ್ತಕನೂ ಮುಟ್ಟೋದಿಲ್ಲ. ಆದರೆ ಮಹಾನುಭಾವರು, ಟಿಪ್ಪಣಿಕಾರರು ಇವತ್ತು ತಮ್ಮ ಪೂರ್ಣವಾದ ಜೀವನವನ್ನು ಮದ್ದು ಸಿದ್ಧಾಂತದ ಪ್ರಸಾರಕ್ಕೆ ನಿದ್ದೆ ಇಲ್ಲದೆ, ನೀರಡಿಕೆ ಇಲ್ಲದೆ, ಹಸಿವೆ ಅನ್ನದೆ ಗ್ರಂಥಗಳ ರಚನೆ ಮಾಡಿಕೊಟ್ಟಿದ್ದಾರೆ. ಸತ್ಯಪ್ರಮೋದ ತೀರ್ಥರು ಹೇಳ್ತಾ ಇದ್ರು, ನಾವೇನು ಮಾಡೋದು ಬೇಡ, ಓದೋದು ಬೇಡ, ಅವರು ರಚನೆ ಮಾಡಿದ ಗ್ರಂಥಗಳನ್ನು ರಕ್ಷಣೆ ಮಾಡಿದರೆ ಸಾಕಪ್ಪ. ಓದೋದು ಮುಂದಿರಲಿ, ಯಾರೋ ಪುಣ್ಯಾತ್ಮರು ಓದ್ತಾರೆ ಮುಂದೆ, ಆದರೆ ನಾವು ರಕ್ಷಣೆನೂ ಮಾಡಲಿಲ್ಲ ಅಂದರೆ ಅವರು ಅಷ್ಟು ಕಷ್ಟಪಟ್ಟದ್ದಕ್ಕೆ ನಾವು ಏನು ಬೆಲೆ ಕೊಟ್ಟಂತೆ ಆಯಿತು ಅಂತ ಬಹಳ ದುಃಖದಿಂದ ಹೇಳ್ಕೊಳ್ತಾ ಇದ್ರು. ಅದಕ್ಕೆ ಮನೆಗೆ ಹೋದರೆ ಅವರನ್ನು ಬೈತಾ ಇದ್ರು, ಇವರು ಪುಸ್ತಕ ಕೇಳ್ತಾರೆ, ಪುಸ್ತಕ ಕೊಡಿ ಅಂದ್ಬಿಡ್ತಾರೆ, ನಮ್ಮ ಮನೆಯಲ್ಲಿ ಪುಸ್ತಕವನ್ನು ತೊಗೊಂಡು ಹೋಗ್ತಾರೆ ಅಂತ. ಅಕಸ್ಮಾತ್ ಅವರು ಸತ್ಯಪ್ರಮೋದ ತೊಗೊಂಡು ಬರಲಿಲ್ಲ ಅಂದರೆ ಇವತ್ತು ಆ ಪುಸ್ತಕಗಳನ್ನು ನಾವು ಕಳೆದುಕೊಳ್ಳುವ ಪ್ರಸಂಗ ಇತ್ತು ನೋಡಿ. ಅಂದಮೇಲೆ ಯಾವ ಕಾರಣಕ್ಕೂ ಕೂಡ ನಾವು ನ್ಯಾಯಾಮೃತಕ್ಕೆ ಅದ್ವೈತ ಸಿದ್ಧಿ ಅಂತ ಖಂಡನ ಗ್ರಂಥ, ಆ ಅದ್ವೈತ ಸಿದ್ಧಿಗೆ ತರಂಗಿಣಿ ಮತ್ತು ಕಂಠಕೋದ್ಧಾರ ಅಂತ 2 ಗ್ರಂಥ, ತರಂಗಿಣಿ ಮತ್ತು ಕಂಠಕೋದ್ಧಾರ ಅಂತ. ಆ ತರಂಗಿಣಿ ಮತ್ತು ಕಂಠಕೋದ್ಧಾರ ಅಂತನ್ನುವಂತಹ ಏನು ರಾಮಾಚಾರ್ಯರು ಹಾಗೂ ಆನಂದ ಭಟ್ಟಾರಕರು ಅಂತ ಬರೆದದ್ದು, ಅದು ಇವತ್ತಿನವರೆಗೂ ಕೂಡ ನಮಗೆ ಸಿಕ್ಕೇ ಇರಲಿಲ್ಲ. ಅಂತಹ ಒಂದು ಗ್ರಂಥ ಇವತ್ತು KT ಪಾಂಡುರಂಗಿಯವರು ದ್ವೈತ ವೇದಾಂತ ಅಧ್ಯಯನ ಸಂಶೋಧನಾ ಸಂಸ್ಥೆಯ ಮೂಲಕವಾಗಿ ಮುದ್ರಣ ಮಾಡಿದ್ದಾರೆ. ಆದರೆ ಅವರು ಮುದ್ರಣ ಮಾಡಬೇಕಾದರೆ ಅವರಿಗೆ ಹಸ್ತಪ್ರತಿ ಕೊಟ್ಟದ್ದೇ ಸತ್ಯಪ್ರಮೋದ ತೀರ್ಥರ ಗ್ರಂಥಾಲಯದಲ್ಲಿ ಮಾತ್ರ ಒಂದು ಹಸ್ತಪ್ರತಿ ಇತ್ತು. ಅದೇನಾದರೂ ಸತ್ಯಪ್ರಮೋದ ತೀರ್ಥರು ಹುಡುಕಿ ತಂದಿದ್ದಿಲ್ಲ ಅಂದರೆ ಇವತ್ತು ನಮಗೆ ನ್ಯಾಯಾಮೃತಕ್ಕೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು ಅಂತನ್ನೋದೇ ಕಠಿಣವಾಗಿತ್ತು ನೋಡಿ. ನಿಮಗೆ ಇದನ್ನು ಹೇಳಿದರೆ ಆ ಅನುಭವ ಬರಲಿಕ್ಕಿಲ್ಲ. ಆದರೆ ನ್ಯಾಯಾಮೃತವನ್ನು, ಅದ್ವೈತ ಸಿದ್ಧಿಯನ್ನು, ತರಂಗಿಣಿಯನ್ನು ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ, ವಿದ್ವಾಂಸರಿಗೆ ಅದರ ಪರಿಚಯ ಬಹಳ ಆಗಲಿಕ್ಕೆ ಸಾಧ್ಯ, ನಮ್ಮಂಥ ಸಾಮಾನ್ಯರಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆ ಪುಸ್ತಕವನ್ನು ಸತ್ಯಪ್ರಮೋದ ತೀರ್ಥರು ತರಲಿಲ್ಲ ಅಂದರೆ ಇವತ್ತು ನಮಗೆ ಏನು ಪರಿಸ್ಥಿತಿ ಇತ್ತು ಅಂತ ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಈ ತರಹ ಗ್ರಂಥವನ್ನು ಸಂಪಾದನೆ ಮಾಡಿದವರು ಅರ್ಚಾರಹಿತ ಸಾರರ್ಚಾನಮರಚಿಕಾ. ಎಲ್ಲಿ ಪೂಜೆಗಳಿಲ್ಲವೋ ಅಲ್ಲಿ ಪೂಜೆಯನ್ನು ಮಾಡಿಸುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ವಿಷ್ಣು ಪಂಚಕ ವ್ರತ ಅಂತ ತಿಂಗಳಿಗೆ 5 ಉಪವಾಸ, 2 ಏಕಾದಶಿ, ಹುಣ್ಣಿಮೆ, ಅಮಾವಾಸ್ಯ ಮತ್ತು ಶ್ರವಣ ನಕ್ಷತ್ರ, ಹೀಗೆ 5 ದಿವಸಗಳ ಒಂದು ಉಪವಾಸದ ವ್ರತವನ್ನು 5 ಬಾರಿ ತಮ್ಮ ಜೀವನದಲ್ಲಿ ಮಾಡಿದಂತಹ ಮಹಾನುಭಾವರು. ವಿಷ್ಣು ಪಂಚಕ ಸತ್ಕಾಷ್ಟ ಮೌನಾದಿವ್ರತ ಪಾವನಾನ್,
ಸತ್ಯಸಂಧ ತೀರ್ಥರ ಕ್ಷೇತ್ರ ಮಹಿಷಿ. ಆ ಮಹಿಷಿಯಲ್ಲಿ ಸ್ವಾಮಿಗಳು 48 ದಿವಸಗಳವರೆಗೂ ಕೂಡ ಇದ್ದು ಮೌನವ್ರತವನ್ನು ಆಚರಣೆ ಮಾಡಿದ್ದಾರೆ. ಮೌನವ್ರತ ಅದು ಕಾಷ್ಟ ಮೌನ, ಅಂತಹ ಕಾಷ್ಟ ಮೌನವ್ರತವನ್ನು ಆಚರಣೆ ಮಾಡಿದ್ದಾರೆ. ಸತ್ಯಪ್ರಮೋದ ತೀರ್ಥರು ಮೌನವ್ರತ ಆಚರಣೆ ಮಾಡಿದ್ದಾರೆ ಅನ್ನುವ ಸ್ಮಾರಕವಾಗಿ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಕೂಡ ಅದೇ ಮಹಿಷಿಯ ಕ್ಷೇತ್ರದಲ್ಲಿ ಇದ್ದು ಕೆಲವು ವರ್ಷಗಳ ಹಿಂದೆ ಅವರು ಕೂಡ ಕಾಷ್ಟ ಮೌನ ವ್ರತವನ್ನು ಹಾಗೂ ವಿಷ್ಣು ಪಂಚಕ ವ್ರತವನ್ನು ಆಚರಣೆ ಮಾಡಿದಂತಹ ಮಹಾನುಭಾವರು. ಸಾಷ್ಟದ್ವಾಸಪ್ತತಿ ಮಹಾಮಂತ್ರಾವರ್ತನವರ್ತನಾತ್, ಪ್ರತಿನಿತ್ಯದಲ್ಲಿಯೂ ಕೂಡ 72 ಮಹಾಮಂತ್ರಗಳ ಜಪವನ್ನು ಹಾಗೂ ಅಷ್ಟಮಹಾಮಂತ್ರಗಳ ಜಪವನ್ನು ಮಾಡುವಂತಹ ಮಹಾನುಭಾವರು. ದುರ್ವಾದಿಮತ್ತೇ ಬಕುಂಭ ವಿಪಾಟನ ವಿಚಕ್ಷಣಾನ್, ಕಾಶಿ, ಚೆನ್ನೈ ಇವೇ ಮೊದಲಾದಂತಹ ಸ್ಥಳಗಳಲ್ಲಿ ವಿಶೇಷವಾಗಿ ಪರಮತವನ್ನು ನಿರಾಕರಣೆ ಮಾಡಿದ ಒಂದು ಸಂದರ್ಭವೂ ಕೂಡ ಇದೆ. ಅದರಂತೆ ನಾವು ಎಷ್ಟು ಅವರನ್ನು ಸ್ಮರಣೆ ಮಾಡಿದರೂ ಕೂಡ ಕಡಿಮೆ. ಆದರೆ ಇವತ್ತು ಅವರ ಜನ್ಮದಿನ ಅನ್ನುವಂತಹ ನಿಮಿತ್ತದಿಂದ ನಾವು ಅವರ ಸ್ಮರಣೆಯನ್ನು ಮಾಡಲಿಕ್ಕೆ ತಯಾರಾಗಿದ್ದೇವೆ. ಇವತ್ತು ಪಾಠದ ಬದಲು ಸ್ವರೂಪೋದ್ಧಾರಕ ಗುರುಗಳ ಒಂದು ಸ್ಮರಣೆ ವರ್ಧಂತಿಯ ನಿಮಿತ್ತ ನಾವೆಲ್ಲರೂ ಕೂಡ ಮಾಡಿದ್ದೇವೆ. ನಮಗೆ ಗುರುಗಳು ಪೂರ್ಣವಾದ ಅನುಗ್ರಹವನ್ನು ಮಾಡಲಿ. ಅವರ 2 ಉಪಕಾರ, ಒಂದು ಜಯತೀರ್ಥ ವಿದ್ಯಾಪೀಠದ ಸ್ಥಾಪನೆ, ನಮ್ಮ ಸಮಾಜಕ್ಕೆ ಜಯತೀರ್ಥ ವಿದ್ಯಾಪೀಠದ ಕೊಡುಗೆ ಹಾಗೂ ಸತ್ಯಾತ್ಮರ ಕೊಡುಗೆ, ಇವೆರಡನ್ನು ಸ್ಮರಣೆ ಮಾಡಿಬಿಟ್ರೆ ಸಾಕು. ಒಂದು ಸತ್ಯಾತ್ಮರು, ಇನ್ನೊಂದು ಜಯತೀರ್ಥ ವಿದ್ಯಾಪೀಠ. ಇನ್ನೇನು ಬೇಡ ನಮಗೆ. ಏನು ಬೇಡ ಅಂದರೆ ಅವರು ಬೇಕಾದಷ್ಟು ಮಾಡಿದ್ದಿದೆ. ಆದರೆ ಇವತ್ತು ನಾವು ಸ್ಮರಣೆ ಮಾಡಬೇಕಾದದ್ದು ಒಂದು ಜಯತೀರ್ಥ ವಿದ್ಯಾಪೀಠ, ಇನ್ನೊಂದು ಸತ್ಯಾತ್ಮ ತೀರ್ಥರು ಅಂತ 2 ತಮ್ಮ ಕಣ್ಣುಗಳನ್ನು ನಮ್ಮ ಸಮಾಜಕ್ಕೆ ಕೊಟ್ಟಂತಹ ಮಹಾನುಭಾವರು ಸತ್ಯಪ್ರಮೋದ ತೀರ್ಥರು. ಅಂತಹ ವರ್ಧಂತಿಯ ನಿಮಿತ್ತ ನಾವೆಲ್ಲ ಪಾಠದ ಜಿಜ್ಞಾಸುಗಳು ಅವರಿಗೆ ಭಕ್ತಿಪೂರ್ವಕವಾಗಿ ಅನಂತಾನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಸತ್ಯಾಭಿಜ್ಞಕರಾಬ್ಜೋತ್ಥಾನ್ 50 ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ ನ್ಯಾಯ ಸುಧಾರತಾನ್ ಹೀರ ಹಾಟಕ ತಾರಾದಿ ಭೂಷಣಾದಿ ಸಮರ್ಪಕಾನ್ ವೈರಾಗ್ಯ ಭಾಗ್ಯಾನ್ ವೈರಾಗ್ಯ ತರ್ಪಿತಾನ್ ತಪಸಾ ನಿರ್ಜಿತಾಶೇಷ ವಾಕ್ಯಾಭ್ಯಂತರ ಶಾಸ್ತ್ರವಾನ್ ಗುಣಾಚರಣ ಶರಣ ಕರುಣಾ ವರ್ಣಾಲಯಾನ್ ಪ್ರತ್ಯೇಕ ಪದ ಪದ್ಮಾದಿ ಪ್ರಭೂತಾರ್ಥ ಪ್ರಕಾಶಕಾನ್ ಪ್ರಸಾದ ಗಾಂಭೀರ್ಯಯುತ ವಾಚಾ ಸಜ್ಜನ ಬೋಧಕಾನ್ ತಪಪುಣ್ಯನಿಧೀನ್ ಶಾಂತಿ ದಮಾದಿ ಗುಣವಾರಿಧೀನ್ ಶ್ರೀನಿವಾಸ ತೀರ್ಥದರ್ಶನ ತೀರ್ಥಿತಾನ್ ಜಯತೀರ್ಥ ವಿದ್ಯಾಪೀಠ ಸ್ಥಾಪಕಾನ್ ಪಕಾನ್ ಜಯ ಸತ್ಯಪ್ರಮೋದ ನಿಧೀನ್ ಪ್ರದೀನ್ ಮತ್ಸ್ವರೂಪೋದ್ಧಾರ ಕರ್ತೃನ್ ಸತ್ಸ್ವರೂಪೋಪದೇಶಕಾನ್ ತೀರ್ಥಭಕ್ತಿ ಸುಸಂಪೂರ್ಣಾನ್ ತೀರ್ಥಭಕ್ತಿ ಪ್ರದಾನ್ ಮಂತ್ರಮುದ್ರಾದಿ ದಾನೇನ ವಿಷ್ಣು ದೀಕ್ಷಾ ಪ್ರದಾಯಕಾನ್ ಸತ್ಯಾತ್ಮ ಭಿಕ್ಷು ರಚಿತ ಸ್ತುತಿರ್ಜ್ಞಾನಾದಿ ವೃದ್ಧಿದ ಪಠತಾಂ ಶೃಣ್ವತಾಂ ಚೈವ ಶ್ರದ್ಧಯಾ ಗುರು ಅನುಗ್ರಹಾತ್ ಇತಿ ಸತ್ಯಾತ್ಮತೀರ್ಥ ವಿರಚಿತ ಸತ್ಯಪ್ರಮೋದತೀರ್ಥ ಸ್ತುತಿ ಸಂಪೂರ್ಣಃ ಶ್ರೀಕೃಷ್ಣಾರ್ಪಣಮಸ್ತು. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸುಶುದ್ಧ ಬುದ್ಧಿಃ ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರ ಸದಾ ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ
ಹರಯೇ ನಮಃ ಹರಯೇ ನಮಃ ಹರಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು.